ಮಾಡಿದ್ರೆ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್ ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್. ಸಮಯ ಆಗಿದೆ ಸಂಜೆ ಹೊತ್ತು 4 ಗಂಟೆ 2 ನಿಮಿಷ 24 ಸೆಕೆಂಡ್ಗಳು ಆಗ್ತಾ ಇದೆ. ಸೊ ನಾವಿದೀವಿ ಕಾರ್ಯಕ್ರಮ ಇವತ್ತಿನ ಬ್ಯಾಂಗ್ಳೂರ್ ಯೂತ್ಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದೀವಿ. ಇವತ್ತಿನ ಬ್ಯಾಂಗ್ಳೂರ್ ಯೂತ್ಸ್ ಕಾರ್ಯಕ್ರಮದಲ್ಲಿ ಇರೋ ಅತಿಥಿ ಬಗ್ಗೆ ನೀವು ಕೇಳಿದ್ರೆ ನಿಜವಾಗ್ಲೂ ಎಕ್ಸೈಟ್ ಆಗ್ತೀರಾ. ಹಾಗೇನೆ ಇಷ್ಟು ಆ ಪ್ರತಿಭೆ ನೀವು ಒಂದ್ಸಲ ನೋಡಿದ್ರೇನೆ ಅವರ ಇದು ಚಾಮ್ ಏನು ಅಂತ ಗೊತ್ತಾಗೋದು. ಸೊ ಇವತ್ತಿನ ಬ್ಯಾಂಗ್ಳೂರ್ ಯೂತ್ಸ್ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷವಾದಂತಹ ವ್ಯಕ್ತಿ, ಪುಟಾಣಿ ವ್ಯಕ್ತಿ, ಆದ್ರೆ ಸಾಧನೆ ಮಾತ್ರ ತುಂಬಾನೇ ದೊಡ್ಡದಾಗಿ ಮಾಡಿದ್ದಾರೆ. ನಾವೆಲ್ಲರೂ ಹೆಮ್ಮೆ ಪಡೋಂಥ ಪ್ರತಿಭೆ ಇವರು. ಸೊ ಸಾಧನೆ ಮಾಡೋಕೆ ವಯಸ್ಸೆಲ್ಲ ಏನು ಅದು ಮ್ಯಾಟರೇ ಆಗಲ್ಲ. ಸೊ ಯಾವ ವಯಸ್ಸಾದ್ರೇನು, ಅದರಲ್ಲೂ ಕಿರಿ ವಯಸ್ಸಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಂತಹ ಪ್ರತಿಭೆಗಳನ್ನ ಗುರುತಿಸಿ ನಮ್ಮ ಆಕಾಶವಾಣಿನಲ್ಲಿ ಅವರಿಗೆ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಡ್ತಿದೀವಿ. ಸೊ ಅವರ ಸಾಧನೆ ಮತ್ತಷ್ಟು ಜನರಿಗೆ ಸ್ಫೂರ್ತಿ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗ್ತಿದ್ದಾರೆ ಯಾರು, ಸಿರಿ. ಸೊ ಸಿರಿ ಅವರು ನಮ್ಮ ಜೊತೆ ಇದ್ದಾರೆ. ಹಾಯ್ ಸಿರಿ. ಹಾಯ್ ಮ್ಯಾಮ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮ್ಯಾಮ್, ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ನಿಮ್ ಬಗ್ಗೆ ಹೇಳೋದಕ್ಕೆ ನಾನು ಇವತ್ತು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ಏನ್ ಅನ್ಸ್ತಾ ಇದೆ ನಿಮ್ಗೆ? ನನಗೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಹೇಳಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನನ್ನ ಬಗ್ಗೆ ತುಂಬಾ ಹೊಗಳಿದ್ದಕ್ಕೆ. ಅಂಡ್ ನಮಸ್ಕಾರ ಎಲ್ಲರಿಗೂ, ಯಾರ್ಯಾರು ಕೇಳ್ತಾ ಇದ್ದೀರಾ ನನ್ನ ಪ್ರೋಗ್ರಾಮ್ನ. ನನ್ನ ಹೆಸರು ಸಿರಿ. ಮ್ಯಾಮ್ ಹೇಳ್ದಂಗೆ ನಾನು ವಾಗ್ದೇವಿ ವಿಲಾಸ್ ಸ್ಕೂಲ್ ಬಿಡದಿಯಲ್ಲಿ 10th ಕ್ಲಾಸ್ ಸ್ಟೂಡೆಂಟ್. ಏನ್ ಹೇಳೋದು ಅವ್ರ ಸಾಧನೆ ನನಗೆ ಹೇಳೋದಕ್ಕೆ. ಯಾಕಂತ ಹೇಳಿದ್ರೆ ಕೆಲವೊಂದು ವಿಚಾರಗಳನ್ನ ಮಾತಾಡೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ, ಹೆಸಿಟೇಟ್ ಮಾಡ್ಕೋತೀವಿ. ಅದರಲ್ಲೂ ಸ್ವಲ್ಪ ಹೆಣ್ಮಕ್ಳು ವಿಷಯ ಅಂತ ಬಂದಾಗ ತುಂಬಾ ಅಳ್ದು ತೂಗಿ ಸೂಕ್ಷ್ಮವಾಗಿ ಮಾತಾಡ್ಬೇಕಾಗತ್ತೆ. ಅಂತ ಹೆಣ್ಮಕ್ಳಿಗೆ ಬೇಕಾದಂತಹ ಅದು ಎಷ್ಟು ಎಸೆನ್ಷಿಯಲ್ ವಸ್ತು ಅಂತ ಹೇಳಿದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಬೇಕಾಗಿರುವಂತಹ ವಸ್ತು. ಇವರು ತಮ್ಮ 15-16ನೇ ವಯಸ್ಸಿನಲ್ಲಿ ಎಕೋ ಫ್ರೆಂಡ್ಲಿ ಪ್ಯಾಡ್ಸ್ ಗಳನ್ನ ಕಂಡು ಹಿಡಿದಿದ್ದಾರೆ. ಇದಕ್ಕಾಗಿ ಅವ್ರಿಗೆ ಒಂದು ಪ್ರಶಸ್ತಿ ಕೂಡ ಬಂದಿದೆ. ಸ್ಪಾರ್ಕ್ ಇಂದ ಅವ್ರಿಗೆ ಮೊದಲ ಪ್ರಶಸ್ತಿ ಕೂಡ ಲಭಿಸಿದೆ. ಇದರ ಜೊತೆಗೆ ಅವರು ಇಸ್ರೋದ 2026ಕ್ಕೂ ಕೂಡ ಆಯ್ಕೆ ಆಗಿದ್ದಾರೆ. ಇವರ ಹಾದಿ ಹೇಗಿತ್ತು, ಇವರ ಸಾಧನೆಗೆ ಏನೆಲ್ಲ ಸ್ಫೂರ್ತಿ ಆಯ್ತು, ಇದರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಸಾಗೋಣ. ಸೊ ಸಿರಿ ಅವರೇ, ಮೊದಲ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಸೊ ಸ್ಯಾನಿಟರಿ ಪ್ಯಾಡ್ಸ್ ಗಳನ್ನ, ಅದು ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್ ಗಳನ್ನ ನೀವು ಇನ್ವೆಂಟ್ ಮಾಡಿದೀರಾ, ಅಂದ್ರೆ ಕಂಡು ಹಿಡಿದಿದ್ದೀರಾ ಅಂತ ಹೇಳಿ ಗೊತ್ತಾಯ್ತು. ಸೊ ನಿಮ್ ಏಜ್ ಇವಾಗ ಅಪ್ರಾಕ್ಸಿಮೇಟ್ಲಿ ಒಂದು 15 to 16 ಅಲ್ವಾ? ಹೌದು. ಸೊ ನೀವು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ. ಸೊ ಈ ಸಮಯದಲ್ಲಿ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ಕೆಲವರು ಮಾತಾಡೋದಕ್ಕೆ ತುಂಬಾ ಹೆಸಿಟೇಟ್ ಮಾಡ್ಕೋತಾರೆ. ಸೊ ನೀವ್ ಇದ್ರ ಬಗ್ಗೆ ಸಂಶೋಧನೆ ಮಾಡಿದೀರಾ, ಎಕೋ ಫ್ರೆಂಡ್ಲಿ ಆಗಿ ಇದನ್ನೆಲ್ಲ ನಿಭಾಯಿಸಿದಿರಾ? ಹೇಗ್ ಬಂತು ಈ ಥಾಟ್ ಪ್ರೊಸೆಸ್ ಅಂತ? ಥಾಟ್ ಪ್ರೊಸೆಸ್ ಅಂದ್ರೆ ಎಲ್ಲಾ ಗರ್ಲ್ಸ್ಗೂ ಸ್ಯಾನಿಟರಿ ಪ್ಯಾಡ್ ಅಂದ್ರೆ ತುಂಬಾ ಎಸೆನ್ಷಿಯಲ್. ಅದು ಆಮೇಲೆ ನಮ್ ಪ್ಲಾಸ್ಟಿಕ್ ಪ್ಯಾಡ್ಸ್ ನಮ್ಗೆ ಸ್ಕಿನ್ ಇನ್ಫೆಕ್ಷನ್ ಕಾಸಸ್ ಆಗುತ್ತೆ. ಆಮೇಲೆ ಅದನ್ನ ಡಿಸ್ಪೋಸ್ ಮಾಡೋಕ್ಕೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ನಾವು ಡಿಸ್ಪೋಸ್ ಮಾಡಿದ್ರು ಗಾರ್ಬೇಜ್ ಕಲೆಕ್ಟರ್ಸ್ ಯಾರು ರಿಸೀವ್ ಮಾಡ್ತಾರೆ ಅವ್ರಿಗೆ ತುಂಬಾ ಇನ್ಫೆಕ್ಷನ್ಸ್ ಮತ್ತೆ ಅವ್ರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅದು. ಸೊ ಹಾಗಾಗಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ನನ್ಗೆ ಏನ್ ಸಮಸ್ಯೆ ಆಗ್ತಿದೆ ಅಂತ ಕುತ್ಕೊಂಡು ಯೋಚನೆ ಮಾಡಿದಾಗ, ಯಾಕೆ ಸ್ಯಾನಿಟರಿ ಪ್ಯಾಡ್ ಮಾಡ್ಬೋದು, ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್. ಪ್ಲಾಸ್ಟಿಕ್ ಬದಲು ಬಟ್ಟೆ. ನಮ್ಮ ಹಳೆ ಕಾಲದಲ್ಲಿ ಎಲ್ಲರೂ ಬಟ್ಟೆನೇ ಯೂಸ್ ಮಾಡ್ತಿದ್ರು. ಬಟ್ ಇವಾಗ ಅದನ್ನೆಲ್ಲ ಬಿಟ್ಬಿಟ್ರು, ಎಲ್ಲ ಪ್ಲಾಸ್ಟಿಕ್ ಈಸಿಗೆ ಹೋಗ್ತಾರೆ. ಸೊ ಬಟ್ಟೆ ಜೊತೆಗೆ ಜೂಟ್ ಫ್ಯಾಬ್ರಿಕ್ ತುಂಬಾ ಅಬ್ಸರ್ವೆಂಟ್ ಲೇಯರು ಅದು, ಮತ್ತೆ ಫ್ರಾಗ್ರೆನ್ಸ್. ಇದು ನನಗೆ ಕಾನ್ಸೆಪ್ಟ್ ಇತ್ತು. ಅದನ್ನ ನಮ್ಮ ಟೀಚರ್, ಸೈನ್ಸ್ ಟೀಚರ್ ಶ್ರುತಿ ಮ್ಯಾಮ್ ಹತ್ರ ಮಾತಾಡಿದಾಗ ಮ್ಯಾಮ್ ನನ್ನ ಪ್ರಾಜೆಕ್ಟ್ನ ಇನ್ನೂ ಸ್ವಲ್ಪ ಮಾಡಿಫೈ ಮಾಡಿ ಮ್ಯಾಮ್ ಹೆಲ್ಪ್ ಮಾಡಿದ್ರು ನನಗೆ. ಅಂಡ್ ಅವಾಗಲೇ ನಮಗೆ ಸ್ಪಾರ್ಕ್ ಅನ್ನೋ ಕಾಂಪಿಟೇಷನ್ ಇದೆ ಅಂತ ಗೊತ್ತಾಯ್ತು. ನಮ್ ಚೇರ್ಮನ್ ಸರ್ ಸೈಂಟಿಸ್ಟು. ಸೊ ಅವರಿಂದ ನಮಗ್ ಇದು ವಿಷಯ ಗೊತ್ತಾಯ್ತು, ಹಿಂಗ್ ಕಾಂಪಿಟೇಷನ್ ಇದೆ ಅಂತ. ಸೊ ಯಾಕೆ ಈ ಟಾಪಿಕ್ನ ಅಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿ ನನ್ನ ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ ಟಾಪಿಕ್ನ ಕಾಂಪಿಟೇಷನ್ಗೆ ಯೂಸ್ ಮಾಡಿದೆ. ಸೊ ಸಿರಿ, ಇವತ್ತು ನಾವು ಸಿರಿ ಅನ್ನೋದಕ್ಕಿಂತ ಸೈಂಟಿಸ್ಟ್ ಸಿರಿ, ಮರಿ ಸೈಂಟಿಸ್ಟ್ ಸಿರಿ ಅಂತಾನೆ ಹೇಳ್ಬೋದು. ಸೊ ಇದಕ್ಕೆ ಇನ್ಸ್ಪಿರೇಷನ್ ಯಾರು ಅಂತ? ಇನ್ಸ್ಪಿರೇಷನ್ ಎಲ್ಲರೂ ನನ್ನ ಪೇರೆಂಟ್ಸ್, ನನ್ನ ಗಾರ್ಡಿಯನ್ಸ್ ಮತ್ತೆ ನನ್ನ ಟೀಚರ್ಸ್ ಎಲ್ಲರೂ ನನಗೆ ಇನ್ಸ್ಪೈರ್ ಮಾಡಿದ್ರು. ಬಟ್ ಈ ಟಾಪಿಕ್ ತಗೋಬೇಕು ಅನ್ನೋದು ಏಕೆ ಅಂದ್ರೆ ನನಗದು ಕಷ್ಟ ಆಗ್ತಿತ್ತು. ಸೊ ಅದಕ್ಕೆ ನಾನು ಈ ಟಾಪಿಕ್ನ ಚೂಸ್ ಮಾಡಿದೆ.
ಸೊ ಅಂದ್ರೆ ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್ ಗಳನ್ನ ಇದ್ ಮಾಡ್ತಾ ಇರೋದು ಅಂತ ಹೇಳಿದ್ರಿ. ಸೊ ಇದಕ್ಕಿಂತ ಮುಂಚೆ ನೀವು ಈ ವಿಷಯದ ಬಗ್ಗೆ ಎಲ್ಲಾರು ನಿಮ್ಗೆ ಹೆಸಿಟೇಟ್ ಆಗೋ ತರ ಅಥವಾ ಯಾರಾದ್ರೂ ಆತರ ಬಿಹೇವ್ ಮಾಡಿರೋ ತರ ಏನಾದ್ರು ನಿಮ್ಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾದ್ರು ಆಗಿತ್ತಾ? ಯಾಕಂತ ಹೇಳಿದ್ರೆ ಸಾಧನೆ ಅನ್ನೋಂಥದ್ದು ಅಥವಾ ಏನೋ ಒಂದು ನಮ್ಗೆ ಒಂದು ಸ್ಪಾರ್ಕ್ ಆಗಿ ಲೈಫ್ ಅಲ್ಲಿ ನಾವೇನೋ ಒಂದು ಕಂಡುಹಿಡಿತೀವಿ ಅಂತ ಹೇಳಿದ್ರೆ, ಸೊ ಅದಕ್ ಮುಂಚೆ ಏನು ಅಂದ್ರೆ ಈ ತರ ಒಂದ್ ಏನಾದ್ರು ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಏನಾರ ಆಗಿತ್ತಾ ನಿಮ್ಗೆ ಅಂತ? ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಅಲ್ಲ, ಬಟ್ ಪ್ಲಾಸ್ಟಿಕ್ ನಮ್ಮ ಎನ್ವಿರಾನ್ಮೆಂಟ್ಗೆ ತುಂಬಾ ಹಾರ್ಮ್ ಮಾಡ್ತಿದೆ. ಅದು ಇವಾಗ ಗರ್ಲ್ಸ್ ತುಂಬಾ ಜನ ಬೇಗನೆ ಮೆನ್ಸ್ಟ್ರಲ್ ಹೈಜೀನ್ಗೆ ಆಗ್ತಿದ್ದಾರೆ. ಸೊ ಅವ್ರು ತುಂಬಾ ಸ್ಯಾನಿಟರಿ ಪ್ಯಾಡ್ಸ್ ನ ಯೂಸ್ ಮಾಡಬೇಕಾಗುತ್ತೆ. ಸೊ ನಾವು ಜಾಸ್ತಿ ಪ್ಲಾಸ್ಟಿಕ್ ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡೋದ್ರಿಂದ ನಮ್ಮ ಎನ್ವಿರಾನ್ಮೆಂಟ್ಗೆ ತುಂಬಾ ಹಾರ್ಮ್ ಆಗುತ್ತೆ ಅಂಡ್ ಅದು ಡಿಕಂಪೋಸ್ ಆಗಲ್ಲ ಎನ್ವಿರಾನ್ಮೆಂಟ್ಗೆ. ಸೊ ಕಾಂಪೋಸ್ಟ್ಗೆ ಯೂಸ್ ಆಗಬೇಕು. ಅದಕ್ಕೆ ನಾನು ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್, ಎಕೋ ಫ್ರೆಂಡ್ಲಿ ಮೆಟೀರಿಯಲ್ಸ್ನ ಯೂಸ್ ಮಾಡಿ ನನ್ನ ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡಿದ್ದು. ಸೊ ಇದಕ್ಕೆ ಒಂದು ಟೈಮ್ ಪೀರಿಯಡ್ ಅಂತ ಅಂದ್ರೆ ನಿಮ್ಗೆ ಎಷ್ಟು ತಿಂಗಳು ಬೇಕಾಯ್ತು ಇದನ್ನೆಲ್ಲ ಮಾಡೋದಕ್ಕೆ? ಅಂದ್ರೆ ಆ ಮೆಟೀರಿಯಲ್ನೆಲ್ಲ ಹುಡುಕಿ ಅದನ್ನ ಒಂದು ಕರೆಕ್ಟ್ ಆಗಿ ಒಂದು ಸ್ಟ್ರಕ್ಚರ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ದಿನ ಟೈಮ್ ಬೇಕಾಯ್ತು ಅಂತ? ಟೈಮ್ ನಾನು 15 days ಒಳಗಡೆನೆ ಮಾಡಿದೆ. 15 days ಅಲ್ಲೇ ಅಂದ್ರೆ ಕಾಂಪಿಟೇಷನ್ ಗೊತ್ತಾಯ್ತು. ಕಾಂಪಿಟೇಷನ್ ಆದ್ಮೇಲೆ ಐಡಿಯಾ ಇತ್ತು. ಆಮೇಲೆ ಏನೇನ್ ಯೂಸ್ ಮಾಡಬೇಕು, ಆಮೇಲೆ ಏನ್ ಯೂಸ್ ಮಾಡಿದ್ರೆ ಕರೆಕ್ಟ್ ಆಗಿ ನನ್ನ ಟಾಪಿಕ್ಗೆ ಯೂಸ್ ಆಗುತ್ತೆ ಅಂತ ಥಿಂಕ್ ಮಾಡಿ, ಆಮೇಲೆ ಸಜೆಷನ್ಸ್ ನಮ್ ಟೀಚರ್ಸ್ ಕೊಡ್ತಿದ್ರು, ಮತ್ತೆ ನನ್ನ ಗಾರ್ಡಿಯನ್ಸ್ ಕೊಡ್ತಿದ್ರು, ಮತ್ತೆ ನನ್ನ ಪೇರೆಂಟ್ಸ್ ಕೊಡ್ತಿದ್ರು. ಸೊ ಎಲ್ಲರದೂ ಅವ್ರದ್ದು ಸಜೆಷನ್ಸ್ ತಗೊಂಡು ಅವ್ರ ಐಡಿಯಾಸ್ ತಗೊಂಡು ನನ್ನ ಪ್ರಾಜೆಕ್ಟ್ ಮೇಲೆ ವರ್ಕೌಟ್ ಮಾಡಿದೆ. ಸೊ ಬೇಗನೆ ಮಾಡಿದೆ. ಸೊ ಒಂದು 15 days ಅಲ್ಲಿ ನಿಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರಿ. ಸೊ ನಾವು ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಕೆಲವೊಬ್ರಿಗೆ ಅನ್ಸ್ಬೋದು ಏನಪ್ಪಾ ಇದೆಲ್ಲ ವಿಚಾರ ಯಾಕೆ ಮಾತಾಡ್ಬೇಕಿತ್ತು ಇವರು, ಸೊ ಈ ವಿಚಾರ ಮಾತಾಡೋದು ಅವಶ್ಯಕತೆ ಇದೆಯಾ, ಅನಿವಾರ್ಯತೆ ಇದೆಯಾ, ಎಷ್ಟೊಂದು ವಿಷಯ ಬಿಟ್ಟು ಇದನ್ನ ತಗೊಂಡ್ಬಂದಿದ್ದಾರೆ ಅಂತ ಅನ್ಸ್ಬೋದು. ಖಂಡಿತವಾಗ್ಲೂ ಎಸೆನ್ಷಿಯಲ್ ಥಿಂಗ್ಸ್ ಅಂತ ಹೇಳಿದಾಗ ಎಲ್ಲರಿಗೂ ಉಪಯುಕ್ತ ಆಗುತ್ತೆ ಅಂದಾಗ ಅಂತಹ ವಿಷಯಗಳನ್ನ ಚರ್ಚೆ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಅದ್ರ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ಹೆಸಿಟೇಷನ್ ಕೂಡ ಬೇಕಾಗಿಲ್ಲ. ಆಕ್ಚುಲಿ ಇನ್ಫ್ಯಾಕ್ಟ್ ಸಿರಿ ಅವರ ಇದ್ರ ಬಗ್ಗೆ ಎಲ್ರಿಗೂ ಎಜುಕೇಟೆಡ್ ಮಾಡಬೇಕು ಅನ್ನೋಂಥದ್ದು ನನ್ನ ಒಪಿನಿಯನ್. ನೀವೇನ್ ಹೇಳ್ತೀರಾ? ಹೌದು ಮ್ಯಾಮ್, ತುಂಬಾ ಜನ ಇದ್ರ ಬಗ್ಗೆ ಮಾತಾಡಕ್ಕೆ ಎಸಿಟೇಟ್ ಪಡ್ತಾರೆ. ಬಟ್ ಎಸಿಟೇಷನ್ಸ್ ಬಿಟ್ಟು ಅದು ಇರೋದೇ ಸತ್ಯ, ಬಟ್ ಅದ್ರ ಬಗ್ಗೆ ಮಾತಾಡಕ್ಕೆ ಏನಕ್ಕೆ ಎಸಿಟೇಷನ್ ಪಡ್ಬೇಕು? ಸೊ ಇರೋದನ್ನೇ ನಾವು ಮಾತಾಡ್ಬೇಕು. ಆಮೇಲೆ ಅದು ಎಲ್ಲಾ ಗರ್ಲ್ಸ್ಗೂ ತುಂಬಾ ತುಂಬಾ ಎಸೆನ್ಷಿಯಲ್ ಥಿಂಗ್. ಸೊ ನಾವು ಧೈರ್ಯದಿಂದ ಮಾತಾಡ್ಬೇಕು. ಹೌದು. ಸೊ ನಾನು ಕೇಳ್ಪಟ್ಟಿರೋ ಪ್ರಕಾರ ಮುಂಚೆ ಎಲ್ಲ ಇದ್ರ ಬಗ್ಗೆ ಅವೇರ್ನೆಸ್ ಅಷ್ಟೊಂದು ಇರ್ಲಿಲ್ಲ. ಸೊ ಋತುಸ್ರಾವ ಅಂತ ಹೇಳಿದ್ರೆ, ಸೊ ಹೆಣ್ಮಕ್ಳು ಮುಟ್ಟಾಗಿದ್ದಾರೆ ಅಂತ ಹೇಳಿದ್ರೆ ಅವರನ್ನ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕೂರ್ಸೋದು, ಮೈಲ್ಗೆ ಆಗಿದೆ ಅನ್ನೋಂಥದ್ದು, ದೇವರ ಕಾರ್ಯಕ್ರಮ ಬಿಡಿ, ಇವತ್ತಿಗೂ ಸ್ವಲ್ಪ ಆಚರಣೆ ಮಾಡ್ದಲೇ ಇರ್ಬೋದು ಅಥವಾ ಮಾಡಬಹುದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದಕ್ಕೆ ಅಂತಾನೆ ಒಂದು ದೇವಿ ಇದೆ, ನಮ್ಮಲ್ಲಿ ದೇವರನ್ನ ಆರಾಧಿಸ್ತೀವಿ. ಸೊ ನಾವು ಕಾಮಾಖ್ಯ ದೇವಿ ಅಂತ ಏನ್ ಹೇಳ್ತೀವಿ, ಇದಕ್ಕೆ ಪ್ರಸಿದ್ಧವಾದಂತಹ ದೇವಿ ಅದು. ಸೊ ಇದರ ವಿಶೇಷತೆ ಕುರಿತಾಗಿನೇ ಆ ದೇವಿನ ನಾವು ಆರಾಧನೆ ಮಾಡುವಂತಹ ದೇಶದಲ್ಲಿ ನಾವು ಹುಟ್ಟಿದೀವಿ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸ್ಕೂಲ್ಗಳಲ್ಲಿ ಇನ್ನೂ ಅವೇರ್ನೆಸ್ ಬೇಕಾಗಿದೆ ಅಲ್ವಾ? ಹೌದು ಮ್ಯಾಮ್, ಸ್ಕೂಲ್ಗಳಲ್ಲಿ ಇನ್ನೂ ಅವೇರ್ನೆಸ್ ಬೇಕು. ಅಂಡ್ ಇದ್ರ ಬಗ್ಗೆ ಅಂದ್ರೆ ಬರೀ ಓನ್ಲಿ ಗರ್ಲ್ಸ್ ಅಂತಾರೆ. ಬಟ್ ಅದು ಓನ್ಲಿ ಗರ್ಲ್ಸ್ಗಲ್ಲ, ಬಾಯ್ಸ್ಗೂ ಇದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಡ್ಬೇಕು. ಮತ್ತೆ ಅವ್ರಿಗೆ ಈ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ, ಹೆಂಗಿರುತ್ತೆ ಅದನ್ನೆಲ್ಲ ಬಾಯ್ಸ್ಗೂ ಹೇಳಿ ಅವ್ರಿಗೂ ಜಾಗೃತೆ ನೀಡ್ಬೇಕು. ನಾವು ಬರೀ ಯಾವಾಗ್ಲೂ ಗರ್ಲ್ಸ್ ಕೇಳ್ಬೇಕು, ಗರ್ಲ್ಸ್ ಪರ್ಸನಲ್ ಥಿಂಗ್ಸ್ ಅಲ್ಲ ಅದು. ಹೌದು. ಸೊ ಯಾಕಂತ ಹೇಳಿದ್ರೆ ನೀವು ಒಂದ್ ವಿಷಯ ಕರೆಕ್ಟ್ ಆಗಿ ಹೇಳಿದ್ರಿ, ಬಾಯ್ಸ್ಗೂ ಕೂಡ ಸಂಬಂಧಪಟ್ಟಿದ್ದು. ಹೌದು, ನಮಗೂ ಕೂಡ ತಂದೆ ಇರ್ತಾರೆ, ಒಬ್ಬ ಅಣ್ಣನೋ ತಮ್ಮನೋ ಅಥವಾ ಒಬ್ಬ ಹಸ್ಬೆಂಡ್ ಯಾರೋ ಒಬ್ರು ಫ್ಯೂಚರ್ ಅಲ್ಲಿ ನಾವು ಒಂದ್ ಗಂಡು ಹುಡುಗನ ಜೊತೆನೆ ನಾವು ನಮ್ ಲೈಫ್ ಲಾಂಗ್ ನಾವು ಮೂವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇದೆಲ್ಲ ಗೊತ್ತಿದ್ದಾಗ ಅವ್ರಿಗೂ ಕೂಡ ನಮ್ಮ ಲೈಫ್ ಸ್ಟೈಲ್ಗೂ ಕೂಡ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಸೊ ಯಾವ್ದೇ ಹೆಣ್ಮಕ್ಳಿಗಾಗ್ಲಿ ಇದೆಲ್ಲ ಒಂದು ಹೆಸಿಟೇಷನ್ ವಿಚಾರ ಅಂತ ಅಲ್ಲ. ಸೊ ಅದರಲ್ಲೂ ಮುಖ್ಯವಾಗಿ ಇಂತಹ ಟೈಮ್ನಲ್ಲಿ ಒಂದು ಕಂಫರ್ಟಬಿಲಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್. ನಾವ್ ಎಷ್ಟು ಕಂಫರ್ಟಬಲ್ ಆಗಿರ್ತೀವೋ ನಮ್ಗೆ ಆ ಪೇನ್ ಅನ್ನ ತಡ್ಕೊಳ್ಳುವಂತಹ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಕಂಫರ್ಟಬಲ್ ಬಗ್ಗೆ ಹೇಳೋದಾದ್ರೆ, ಸೊ ನೀವು ಈಗ ಕಂಡಿರೋ ಪ್ರಕಾರ ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್ ಅಂತ ಹೇಳಿದ್ರಿ. ಸೊ ಈ ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್ ನ ಕಂಡುಹಿಡಿಬೇಕಾದ್ರೆ ಏನೇನೆಲ್ಲ ನೀವು ಎಲಿಮೆಂಟ್ಸ್ ನ ಅದಕ್ಕೆ ಆಡ್ ಆನ್ ಮಾಡಿದ್ರಿ ಅಂತ? ಫಸ್ಟ್ ಟಾಪ್ ಲೇಯರ್ ಅಲ್ಲಿ ಕಾಟನ್ ಫ್ಯಾಬ್ರಿಕ್ ಆಡ್ ಮಾಡಿದೆ. ಅದರಲ್ಲಿ ಅಂದ್ರೆ ಎಷ್ಟು ಅಬ್ಸರ್ವ್ ಬೇಕು ಹಂಗೆ 2 layers or 3 layers ನಮ್ಮ ಅಬ್ಸರ್ವೆಂಟ್ ಪ್ರಕಾರ ನಾವು ಅದನ್ನ ಆಡ್ ಮಾಡ್ಬೋದು.
ಸೆಕೆಂಡ್ ಲೇಯರ್ ಬಂದ್ಬಿಟ್ಟು ಫ್ರಾಗ್ರೆನ್ಸ್ಗೆ ನೀಮ್ ಪೌಡರು, ಡ್ರೈಡ್ ನೀಮ್ ಲೀವ್ಸ್ ಪೌಡರ್ ಮತ್ತೆ ರೋಸ್ ಪೆಟಲ್ಸ್ ಡ್ರೈ ಮಾಡಿ ಪೌಡರ್ ಹಾಕ್ಬೇಕು. ಥರ್ಡ್ ಲೇಯರ್ ಬಂದು ಜೂಟ್ ಫ್ಯಾಬ್ರಿಕ್ನ 2 ಲೇಯರ್ಸ್ನ ಆ್ಯಡ್ ಮಾಡಬೇಕು. ಅದು ನಮ್ಮ ಜೂಟ್ ಫ್ಯಾಬ್ರಿಕ್ ಎಲ್ಲರಿಗೂ ಗೊತ್ತಿರೋಂಗೆ ಅದು ತುಂಬಾ ಅಬ್ಸರ್ವೆಂಟು, ತುಂಬಾ ಬೇಗ ಹೀರ್ಕೊಳ್ಳುತ್ತೆ. ಮತ್ತೆ 4th ಲೇಯರ್ ಬಂದ್ಬಿಟ್ಟು ಮತ್ತೆ ಫ್ರಾಗ್ರೆನ್ಸ್ ಆ್ಯಡ್ ಮಾಡಬೇಕು. ದೆನ್ ಲಾಸ್ಟ್ ಲೇಯರ್ ಬಂದು ಮತ್ತೆ ಕಾಟನ್ ಫ್ಯಾಬ್ರಿಕ್. ಆಮೇಲೆ ಇದಕ್ಕೆ ನಾವು ವಿಂಗ್ಸ್ ಆ್ಯಡ್ ಮಾಡಬೇಕು. ವಿಂಗ್ಸ್ ಜೊತೆ ಬಟನ್ಸ್ ಇರುತ್ತೆ, ವೆಕ್ರೋ ಬಟನ್ಸ್ ಅಂತ ಅಮೆಝಾನಲ್ಲಿ ಸಿಗುತ್ತೆ. ಆ್ಯಂಡ್ ದೆನ್ ಇದ್ರ ಮಧ್ಯದಲ್ಲಿ ಜೂಟ್ ಫ್ಯಾಬ್ರಿಕ್ ಲೇಯರ್ ಮಧ್ಯದಲ್ಲಿ ಬೆಕೋ ಬ್ಯಾಂಬೂ ಟವಲ್ ಅಂತ ಅಮೆಝಾನ್ ಅಲ್ಲಿ ನಮಗೆ ಅವೈಲೇಬಲ್ ಇದೆ. ಬೆಕೋ ಬ್ಯಾಂಬೂ ಅದು ರಿಯೂಸಬಲ್ ಟವಲ್. ವಿ ಕ್ಯಾನ್ ಯೂಸ್ ಇಟ್ ಫಾರ್ 100 ಟೈಮ್ಸ್. 100 ಟೈಮ್ಸ್ಗೆ ವಾಶ್ ಮಾಡಿ ಯೂಸ್ ಮಾಡ್ಬೋದು. ಅದನ್ನು 4 ಲೇಯರ್ಸ್ ಯೂಸ್ ಮಾಡಬೇಕು. ಸೊ ಟೋಟಲಿ ಕಾಟನ್ ಫ್ಯಾಬ್ರಿಕ್, ಬೆಕೋ ಬ್ಯಾಂಬೂ ಟವಲ್ ಅಂಡ್ ಜೂಟ್ ಫ್ಯಾಬ್ರಿಕ್ ಮತ್ತೆ ಫ್ರಾಗ್ರೆನ್ಸಸ್ ಇಷ್ಟು ಯೂಸ್ ಮಾಡಿ ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ನ ಮಾಡಿದ್ದೆ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಅಂದ್ರೆ ನೀವು ಏನೇನು ಯೂಸ್ ಮಾಡಿದಿರಲ್ಲ, ಸೊ ಇದು ರೀಯೂಸಬಲ್ ಆಗಲ್ವಾ ಅಂತ? ರಿಯೂಸಬಲ್ ಆಗುತ್ತೆ. ಕಾಟನ್ ಫ್ಯಾಬ್ರಿಕ್ ಯೂಶಲಿ ನಾವು ಒಗ್ದು ಮತ್ತೆ ಯೂಸ್ ಮಾಡ್ಬೋದು, ಜೂಟ್ ಫ್ಯಾಬ್ರಿಕ್ ಮಾಡ್ಬೋದು, ಬೆಕೋ ಬ್ಯಾಂಬೂ ರಿಯೂಸಬಲ್ ಟವಲ್ ಮಾಡ್ಬೋದು. ಇದನ್ನೆಲ್ಲ ಆಡ್ ಮಾಡಿ ಸ್ಟಿಚಿಂಗ್ ಮಾಡಾದ್ಮೇಲೆ ಯೂಸ್ ಮಾಡಿ ವಾಶ್ ಮಾಡಿ ಸನ್ ಡ್ರೈ ಮಾಡಬೇಕು. ಸನ್ ಡ್ರೈ 3 to 4 hours ಕಂಪಲ್ಸರಿ ಮಾಡಲೇಬೇಕು. ಅದಾದ್ಮೇಲೆ ಮತ್ತೆ ರಿಯೂಸಬಲ್ ಮಾಡ್ಬೋದು. ರಿಯೂಸಬಲ್ ಒನ್ ಇದು. ಸೊ ರಿಯೂಸಬಲ್ ಅಂತ ಹೇಳಿದ್ರೆ, ಹಾಗೇನೆ ಇದು ಎಕೋ ಫ್ರೆಂಡ್ಲಿ ಅಂದ್ರೆ ನಾವು ಡಿಸ್ಪೋಸ್ ಮಾಡಿದಾಗ ಸೊ ಇದು ಎಷ್ಟು ದಿನ ಬೇಕಾಗುತ್ತೆ? ಅಂದ್ರೆ ಆ ಭೂಮಿನಲ್ಲಿ ಕಂಪ್ಲೀಟ್ ಆಗಿ ಇದು ಡೆಸ್ಟ್ರಾಯ್ ಆಗಕ್ಕೆ ಎಷ್ಟು ದಿನ ಬೇಕಾಗಬಹುದು? 15 days ಬೇಕು. ಅದು ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಬಂದು ಅದನ್ನ ಡಿಕಂಪೋಸ್ ಮಾಡಕ್ಕೆ 15 days ಬೇಕು. ಸೊ ಇದು ಕಂಪ್ಲೀಟ್ ಆಗಿ ಮಣ್ಣಲ್ಲಿ ಡೆಸ್ಟ್ರಾಯ್ ಆಗುತ್ತೆ. ಆಗುತ್ತೆ. ಸೊ ಅದು ಏನು ಮತ್ತೆ ಅದು ಏನು ಬೇರೆ ಪ್ರಾಬ್ಲಮ್ ಆಗಲ್ವಾ? ಈಗ ಕೆಲವೊಂದು ಹೇಳ್ತಾರೆ ಕೆಲವೊಂದು ವಸ್ತುಗಳನ್ನ ಮಣ್ಣಿಗೆ ಹಾಕಿದ್ರೆ ಸೊ ಅದರ ಫಲವತ್ತತೆ ಕಳ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದು ಹೇಳ್ತಾರೆ. ಅಂದ್ರೆ ನನಗೆ ಗೊತ್ತಿಲ್ಲ, ನಾನು ಬ್ಲೈಂಡ್ ಆಗಿ ಕೇಳ್ತಾ ಇದ್ದೀನಿ. ಸೊ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ನಾಲೆಡ್ಜ್ ಕೂಡ ಇರೋದಿಲ್ಲ. ಸೊ ಆ ತರ ಏನಾದ್ರು ಇದಕ್ಕೆ ಅದೇನಾದ್ರು ಕೆಮಿಕಲ್ ಮಿಕ್ಸ್ ಆ ತರ ಏನಾದ್ರು? ಇಲ್ಲ ಕೆಮಿಕಲ್ ಮಿಕ್ಸ್ ಏನೂ ಆಗಲ್ಲ. ಸೊ ಕಂಪ್ಲೀಟ್ಲಿ ಎಕೋ ಫ್ರೆಂಡ್ಲಿ ಆಗಿ ಇರುತ್ತೆ. ಕಂಪ್ಲೀಟ್ಲಿ ಎಕೋ ಫ್ರೆಂಡ್ಲಿ. ಓಕೆ, ನೀವು ಕೆಲವೊಂದು ಪೌಡರ್ಸ್ ನ ಯೂಸ್ ಮಾಡಿದೀವಿ ಅಂತ ಹೇಳಿದ್ರಿ. ಸೊ ಆ ಥಾಟ್ ಪ್ರೊಸೆಸ್ ಹೆಂಗ್ ಬಂತು ಅಂತ ಹೇಳಿ, ಯಾಕಂತ ಹೇಳಿದ್ರೆ ನೀವು ಬೇವಿನ ಪುಡಿ ಅಂತ ಏನೋ ಹೇಳಿದ್ರಲ್ಲ, ಸೊ ಅದು ಆಕ್ಚುಲಿ ಆಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಆಗೋದ್ರಿಂದ ಸೊ ಅದೊಂದು ಸೇಫ್ಟಿ. ಸೊ ಇದೆಲ್ಲ ಹೆಂಗೆ ನೀವು ಅಂದ್ರೆ ವಸ್ತುಗಳನ್ನೆಲ್ಲ ಹುಡುಕಿದ್ದು ಯಾವ ತರ ಆಯ್ತು? ನಿಮ್ಮ ಇನ್ವೆನ್ಷನ್ ಯಾವ ತರ ಅಂತ? ಫಸ್ಟ್ ಆಫ್ ಆಲ್ ಟಾಪ್ ಲೇಯರ್ ನಮ್ಗೆ ಸಾಫ್ಟ್ ಆಗಿರ್ಬೇಕು. ಸೊ ಸಾಫ್ಟ್ ಆಗಿ ಕಾಟನ್ ಫ್ಯಾಬ್ರಿಕ್ ನಮ್ಗೆ ಬೆಸ್ಟ್ ಆಪ್ಷನ್ ಇದ್ದಿದ್ದು. ಟಾಪ್ ಲೇಯರ್ ಅಂಡ್ ಬಾಟಮ್ ಲೇಯರ್ ಎರಡೂ ಸಾಫ್ಟ್ ಆಗಿರಬೇಕು. ಸೊ ನಮಗೆ ಸ್ಕಿನ್ಗೆ ಏನು ಇರಿಟೇಷನ್ ಆಗಲ್ಲ, ಸಾಫ್ಟ್ ಆಗಿರುತ್ತೆ. ಸೊ ಸೆಕೆಂಡ್ ಲೇಯರ್ ಬಂದ್ಬಿಟ್ಟು ರಿಯೂಸಬಲ್ ಬೆಕೋ ಬ್ಯಾಂಬೂ ಟವಲ್. ಅದನ್ನು ನಮಗೆ ಅಬ್ಸರ್ವ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆಮೇಲೆ ಥರ್ಡ್ ಲೇಯರ್ ಬಂದ್ಬಿಟ್ಟು ಜೂಟ್ ಫ್ಯಾಬ್ರಿಕ್. ಜೂಟ್ ತುಂಬ ಅಬ್ಸರ್ವ್ ಮಾಡುತ್ತೆ. ಸೊ ಬೇಸಿಕಲಿ ನಾವು ಇದನ್ನ ಡಿಸೈನ್ ಮಾಡಿದ್ದೆ ಅಬ್ಸರ್ವೆಂಟ್ ಇರಬೇಕು ಮತ್ತೆ ಸ್ಕಿನ್ಗೆ ಸಾಫ್ಟ್ನೆಸ್ ಕೊಡಬೇಕು. ಆಮೇಲೆ ರೋಸ್ ಪೆಟಲ್ಸ್ ಬಂದಿದ್ದು ಲೈಕ್ ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಲೈಕ್ ಫ್ರಾಗ್ರೆನ್ಸ್ಗೆ. ಆಮೇಲೆ ನೀಮ್ಗೆ ನೀವು ಹೇಳ್ದಂಗೆ ಆಂಟಿ ಬ್ಯಾಕ್ಟೀರಿಯಾ ಪ್ರಾಪರ್ಟಿ ಇರೋದಕ್ಕೇನೆ ನಾವು ನೀಮ್ ಪೌಡರ್ನ ಯೂಸ್ ಮಾಡಿದ್ದು. ಸೊ ಹೇಗೆ ಅಂತ ಹೇಳಿದ್ರೆ, ಈಗ ಆಂಟಿ ಬ್ಯಾಕ್ಟೀರಿಯಲ್ ಆಗಿರ್ಬೇಕು, ಸೇಫ್ ಆಗಿರ್ಬೇಕು, ಸೆಕ್ಯೂರ್ ಆಗಿರ್ಬೇಕು, ಕಂಫರ್ಟೇಬಲ್ ಆಗಿರ್ಬೇಕು. ಸೊ ಎಲ್ಲಾ ಆಂಗಲ್ ಇಂದನೂ ಕೂಡ ಯೋಚನೆ ಮಾಡಿದೀರಾ. ಹೌದು. ಓಕೆ, ಬೇರೆ ಸ್ಯಾನಿಟರಿ ಪ್ಯಾಡ್ಸ್ಗೂ ಈ ಸ್ಯಾನಿಟರಿ ಪ್ಯಾಡ್ಸ್ಗೂ ಒಂದ್ ಅಷ್ಟು ಈ ನಾರ್ಮಲ್ ಡಿಫ್ರೆನ್ಸಸ್ ಅನ್ನೋದಕ್ಕಿಂತ ಮೇಜರ್ ಡಿಫ್ರೆನ್ಸ್ ಅಂತ ಅಂದ್ರೆ ಏನ್ ಇರಬಹುದು? ಫಸ್ಟ್ ಬರೋದು ಎನ್ವಿರಾನ್ಮೆಂಟಲ್ ಡಿಕಂಪೋಸ್ ಮಾಡಿದ್ರೆ ಇದು ಡಿಕಂಪೋಸ್ ಆಗುತ್ತೆ, ಅದು ಡಿಕಂಪೋಸ್ ಆಗಲ್ಲ. ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್. ಸೆಕೆಂಡ್ ಬಂದು ಗರ್ಲ್ಸ್ಗೆ ಅದು ತುಂಬಾ ಜನ ಮೆನ್ಸ್ಟ್ರಲ್ ಕಪ್ಸ್ ಯೂಸ್ ಮಾಡ್ತಾರೆ. ಬಟ್ ಮೆನ್ಸ್ಟ್ರಲ್ ಕಪ್ಸ್ ಸ್ವಲ್ಪ ಜನಕ್ಕೆ ಯೂಸ್ ಮಾಡಕ್ ಬರುತ್ತೆ, ಸ್ವಲ್ಪ ಜನಕ್ಕೆ ಯೂಸ್ ಮಾಡಕ್ ಬರಲ್ಲ. ಸೊ ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ ಅದಕ್ಕೆ ಯೂಸ್ ಆಗುತ್ತೆ. ಆಮೇಲೆ ಅದು ಪ್ಲಾಸ್ಟಿಕ್ ಇಂದ ನಮಗೆ ಸ್ಕಿನ್ ಇರಿಟೇಷನ್ ಮತ್ತೆ ಸ್ಕಿನ್ ಇನ್ಫೆಕ್ಷನ್ಸ್ ತುಂಬಾ ಆಗುತ್ತೆ. ಈ ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡಿದ್ರೆ ಸ್ಕಿನ್ ಇನ್ಫೆಕ್ಷನ್ ಏನೂ ಆಗಲ್ಲ. ಆಮೇಲೆ ಕಂಫರ್ಟೇಬಲ್ ಇರುತ್ತೆ, ಅದು ಕಂಫರ್ಟೇಬಲ್ ಇರಲ್ಲ. ಎಲ್ಲಿಗಾದ್ರೂ ಟ್ರಾವೆಲ್ ಮಾಡ್ಬೇಕಿದ್ರು ತಗೊಂಡೋಗಿ ಚೇಂಜ್ ಮಾಡ್ಬೋದು, ಬಟ್ ಅದು ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಮಾಡುತ್ತೆ. ಸೊ ಇನ್ಸೆಕ್ಯೂರ್ ಫೀಲ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಾ. ಆಕ್ಚುಲಿ ಎಕೋ ಫ್ರೆಂಡ್ಲಿ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದ್ದಾಗ ಅದು
ಇನ್ಸೆಕ್ಯೂರ್ ಅಂತ ಏನು ಅನ್ಸೋದಿಲ್ಲ. ಸೊ ನನ್ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟೆಲ್ಲ ನೀವು ಥಾಟ್ ಪ್ರೊಸೆಸ್ ಎಲ್ಲ ಬಂತು, ಎಲ್ಲ ರೆಡಿ ಮಾಡಿದ್ರಿ. ಸಪೋಸ್ ಇದನ್ನ ನೀವು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಎಷ್ಟೋ ಜನ ಹುಡುಗರು ಇರ್ತಾರೆ, ಅವ್ರ ಮುಂದೆ ನಾನು ಇದನ್ನೆಲ್ಲ ಹೇಳ್ಬೇಕಲ್ಲಪ್ಪ, ಹೆಂಗಪ್ಪ ಹೇಳೋದು ಅಂತ ಈ ತರ ಏನಾದ್ರು ಅನ್ಸಿದ್ಯಾ? ಅಥವಾ ನೀವು ಫಸ್ಟ್ ಇದ್ರ ಬಗ್ಗೆ ಎಲ್ಲಿ ಡಿಸ್ಕಷನ್ ಮಾಡಿದ್ರಿ? ಇದನ್ನ ಎಲ್ಲರೂ ಒಂದು ಕಾನ್ಫರೆನ್ಸ್ ಹಾಲು ಆತರ ಏನಾದ್ರು ಪ್ರೆಸೆಂಟ್ ಮಾಡಿದ್ರ ನೀವು? ಫಸ್ಟ್ ಡಿಸ್ಕಸ್ ಮಾಡಿದೆ ನನ್ನ ಟೀಚರ್ ಜೊತೆ, ಶ್ರುತಿ ಮ್ಯಾಮ್ ಅಂತ. ಅವರು ಡಿಸ್ಕಸ್ ಮಾಡಿ ಮ್ಯಾಮು ಇದ್ರ ಬಗ್ಗೆ ಹೇಳಿದ್ರು. ಆಮೇಲೆ ಇನ್ನೂ ಸ್ವಲ್ಪ ಮಾಡಿಫಿಕೇಶನ್ಸ್ ಇದ್ರು ಹೇಳಿದ್ರು. ಇದಾದ್ಮೇಲೆ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಜೊತೆ ಮಾತಾಡಿದ್ವಿ. ಸ್ಕೂಲಲ್ಲಿ ಆಕ್ಚುಲಿ ಯಾರಿಗೂ ಹೇಳಿರ್ಲಿಲ್ಲ, ಬಟ್ ನನ್ನ ಫ್ರೆಂಡ್ಸ್ ಏನ್ ಟಾಪಿಕ್ ಅಂತ ಕೇಳಿದಾಗ ಹೇಳ್ತಿದ್ದೆ. ಲೈಕ್ ನನ್ಗೆಲ್ಲೋ ಎಸಿಟೇಷನ್ ಫೀಲ್ ಎಲ್ಲೋ ಆಗ್ಲಿಲ್ಲ. ಅಂದ್ರೆ ನಿಮ್ಮ ಏನದು ಸಂಶೋಧನೆ ಏನ್ ಮಾಡಿದ್ರೆ ಗುಟ್ಟಾಗಿ ಮಾಡಿ ಎಲ್ರಿಗೂ ಲಾಂಚ್ ಮಾಡೋಣ ಅಂತ ಆ ಐಡಿಯಾದಲ್ಲಿ ಹೇಳಿದ್ರಿ. ಎಲ್ಲ ಪ್ರಿಪೇರ್ ಆದ್ಮೇಲೆ ಕಾಂಪಿಟೇಷನ್ಗೆ ಹೋಗ್ಬೇಕು. ಕಾಂಪಿಟೇಷನ್ಗೆ ಹೋದೆ, ಸ್ಕೂಲಲ್ಲಿ ಎಲ್ಲೂ ಡಿಸ್ಕಸ್ ಮಾಡ್ಲಿಲ್ಲ. ಕಾಂಪಿಟೇಷನ್ಗೆ ಹೋದಾಗ ಅಲ್ಲೂ ಅಷ್ಟೇ ತುಂಬಾ ಜನ ಬಾಯ್ಸ್ ಇದ್ರು, ಗರ್ಲ್ಸ್ ಇದ್ರು, ಟೀಚರ್ಸ್ ಅಲ್ಲೂ ಸರ್ ಇದ್ರು, ಮ್ಯಾಮ್ ಇದ್ರು. ಎಲ್ಲರೂ ಬಂದು ಟಾಪಿಕ್ ಬಗ್ಗೆ ಕೇಳ್ತಿರ್ಬೇಕಾದ್ರೆ ನಾನು ನಾರ್ಮಲ್ ಆಗಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಅದನ್ನ ಹೆಂಗ್ ವರ್ಕ್ ಆಗುತ್ತೆ, ಅದ್ ಹೆಂಗ್ ಏನೇನ್ ಮೆಟೀರಿಯಲ್ಸ್ ಯೂಸ್ ಮಾಡಿದೀನಿ ಅದನ್ನೆಲ್ಲ ಹೇಳಿದೀನಿ. ಅದಾದ್ಮೇಲೆ ಸ್ಕೂಲಿಗೆ ಮತ್ತೆ ಲೈಕ್ ಪ್ರೈಸ್ ವಿನ್ ಆದ್ಮೇಲೆ ಬಂದಾದ್ಮೇಲೆ ತುಂಬಾ ಜನ ಕ್ಯೂರಿಯಾಸಿಟಿಯಿಂದ ಬಂದು ಕೇಳಿದ್ದಾರೆ. ಸೊ ಕ್ಲಾಸಲ್ಲೂ ಎಲ್ಲರ ಮುಂದೆನೂ ಕಾಂಪಿಟೇಷನ್ ಆದ್ಮೇಲೆ ಬಂದ್ ಹೇಳಿದ್ದೆ. ಅಲ್ಲೂ ಏನ್ ಹೆಸಿಟೇಟ್ ಆಗ್ಲಿಲ್ಲ ನನ್ಗೆ. ಸೊ ಹೆಸಿಟೇಷನ್ ಅಂತ ಏನೂ ಇಲ್ಲ. ಏನೂ ಇಲ್ಲ. ನೋಡಿದ್ರ ನಮ್ಮ ಪುಟ್ಟ ಹುಡುಗಿ ಎಷ್ಟು ಚೆನ್ನಾಗಿ ಯಾವುದೇ ಹೆಸಿಟೇಷನ್ ಇಲ್ಲದೆ ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಿದ್ದಾರೆ, ಇಷ್ಟೆಲ್ಲ ಸಾಧನೆಯನ್ನ ಮಾಡಿದ್ದಾರೆ. ಅದು ಇಂತಹ ಸೂಕ್ಷ್ಮ ವಿಚಾರಗಳ ಬಗ್ಗೆ ನಿಜವಾಗ್ಲೂ ಇವತ್ತು ದೊಡ್ಡವರೇ ಸಾಕಷ್ಟು ಧ್ವನಿ ಎತ್ತಿ ಮಾತಾಡೋದಕ್ಕೂ ತುಂಬಾನೇ ಕಷ್ಟ ಪಡ್ತಿರ್ತಾರೆ. ಆದ್ರೆ ಅದೆಲ್ಲದನ್ನ ಹೊರತುಪಡಿಸಿ ಶಾಲಾ ಹಂತದಲ್ಲೇ ಇಷ್ಟೆಲ್ಲ ಸಾಧನೆ ಮಾಡೋದು ನಿಜಕ್ಕೂ ತುಂಬಾ ದೊಡ್ಡ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಸಾಧನೆ ಮಾಡೋದಕ್ಕೆ ಸಾಕಷ್ಟು ವಿಷಯ ಇರುತ್ತೆ, ಆದ್ರೆ ಹೆಣ್ಮಕ್ಳಿಗೆ ಏನ್ ಬೇಕಾಗುತ್ತೆ ಅದು ಈ ತರ ಟೈಮ್ ಅಲ್ಲಿ ಒಂದು ಮುಟ್ಟಿನ ಸಮಯ ಅಂತ ಏನಿರುತ್ತೆ, ಅಥವಾ ಪೀರಿಯಡ್, ಆ ಮೆನ್ಸ್ಟ್ರಲ್ ಸೈಕಲ್ ಟೈಮ್ ಏನಿರುತ್ತೆ ಅದು ಹೆಣ್ಮಕ್ಳಿಗೆ ಬಹಳಾನೇ ಇಂಪಾರ್ಟೆಂಟು. ಅದೇನೋ ಒಂದ್ 3 ದಿನನೋ 5 ದಿನನೋ ಎಲ್ಲೋ ಒಂದ್ ಮೂಲೆ ಕೂರಿಸಿ ಇವ್ರ ಮೈಲ್ಗೆ ಇದೆಲ್ಲ ಆಚಾರ ವಿಚಾರ ಅಂತ ಹೇಳ್ಬಿಟ್ಟು ದೂರ ಇಟ್ಟು ಅವ್ರನ್ನ ಏನೋ ಒಂದ್ ಸಾಧನೆ ಮಾಡೋದ್ರಿಂದ ಆಚೆ ಇಡ್ತೀವಿ ಅನ್ಕೊಂಡ್ರೆ ಅದು ಖಂಡಿತವಾಗಿ ತಪ್ಪು. ಅದೆಲ್ಲದಕ್ಕಿಂತ ಮೀರಿ ಸಾಧನೆ ಅನ್ನೋಂಥದ್ದು ಯಾವ ಲೆವೆಲ್ ಅಲ್ಲಿ ಯಾವ ಏಜ್ ಅಲ್ಲಿ ಬೇಕಾದ್ರೂ ಮಾಡಬಹುದು. ಅದರಲ್ಲೂ ಈ ತರ ವಿಚಾರದ ಬಗ್ಗೆ ಏನೋ ಒಂದು ಹೊಸದಾಗಿ ಏನೋ ಬರ್ತಾ ಇದೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಕ್ಯೂರಿಯಾಸಿಟಿ ಜಾಸ್ತಿನೇ ಇರುತ್ತೆ. ಎಸ್, ಬ್ಯಾಂಗ್ಳೂರ್ ಯೂತ್ ಸಿರಿ ಅವರೇ, ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಋತುಸ್ರಾವದ ಸಮಯದಲ್ಲಿ ಪೀರಿಯಡ್ಸ್ ಟೈಮ್ ಅಲ್ಲಿ ಸ್ವಚ್ಛತೆಗೆ ತುಂಬಾ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳ್ತಾರೆ. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಆಸ್ ಎ ಸೈಂಟಿಸ್ಟ್ ಆಗಿ? ಹೌದು, ಸ್ವಚ್ಛತೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕೆಂದ್ರೆ ಆ ಪಾರ್ಟ್ ಇಲ್ಲಾಂದ್ರೆ ನಮ್ ಸರೌಂಡಿಂಗ್ ಅಲ್ಲಿ ಸ್ವಚ್ಛತೆಯಾಗಿದ್ರೇನೆ ಅವ್ರ ಮೈಂಡ್ ಇಲ್ಲಾಂದ್ರೆ ಮೈಂಡ್ ಮತ್ತೆ ಅವ್ರ ಕಂಫರ್ಟೇಬಲ್ ಆಗಿ ಫೀಲ್ ಆಗೋದು. ಆ ಟೈಮಲ್ಲಿ ನಮ್ಗೆ ಸ್ವಚ್ಛತೆ ಕೊಡ್ಲಿಲ್ಲ ಅಂದ್ರೆ ಅವ್ರ ಬಾಡಿಗೂ ತುಂಬಾ ಅಫೆಕ್ಟ್ ಆಗುತ್ತೆ. ಅವ್ರ ಬಾಡಿ ಮೇಲೆ ಇನ್ಫೆಕ್ಷನ್ಸು ಮತ್ತೆ ಏನಾದ್ರೂ ಇನ್ಫೆಕ್ಷನ್ ಎಫೆಕ್ಟ್ ಆಗೋದು, ಇನ್ಫೆಕ್ಷನ್ಸ್ ಆಗೋದು, ಆಮೇಲೆ ಅವ್ರಿಗೆ ಏನಾದ್ರೂ ಕಾಯಿಲೆ ಬರ್ಬೋದು. ಈ ತರ ಏನಾದ್ರೂ ಹೆಲ್ತ್ ಎಫೆಕ್ಟ್ಸ್ ಅಂತೂ ಪಕ್ಕಾ ಬರುತ್ತೆ. ಸ್ವಚ್ಛತೆ ಆಗಿಲ್ಲ, ಕ್ಲೆನ್ಲಿನೆಸ್ ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಅವ್ರಿಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಆಗೇ ಆಗುತ್ತೆ. ಸೊ ಎಸ್ಪೆಷಲಿ ಲೇಡೀಸ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಪ್ರೈವೇಟ್ ಪಾರ್ಟ್ ಅಂತ ಏನು ಹೇಳ್ತೀವಿ ನಾವು, ಸೊ ಅದನ್ನ ಬಹಳ ಹೈಜೀನ್ ಆಗಿ ಇಟ್ಕೋಬೇಕು. ಸೊ ಓನ್ಲಿ ಪೀರಿಯಡ್ಸ್ ಟೈಮ್ ಅಂತ ಅಲ್ವಾ, ಯಾವಾಗ್ಲೂ ಕೂಡ ಅದ್ರ ಬಗ್ಗೆ ತುಂಬಾ ನಾವು ಹೈಜೀನ್ ಆಗಿ ಇಟ್ಕೊಳ್ಳೋ ಅಂತ ಪ್ರಯತ್ನವನ್ನ ಮಾಡ್ತಾ ಇರಬೇಕು. ಸೊ ಈಗ ನಿಮ್ಮ ಸ್ಯಾನಿಟರಿ ಪ್ಯಾಡ್ಸ್, ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್ ನ ನೀವು ಕಂಡಿಡಿದೀವಿ ಅಂತ ಹೇಳಿದ್ರ, ಸೊ ನೆಕ್ಸ್ಟ್ ಇದನ್ನ ಹೆಂಗೆ ನೀವು ಮಾರ್ಕೆಟಿಗೆ ಬಿಡುವಂತ ಥಾಟ್ ಪ್ರೊಸೆಸ್ ಹೆಂಗಿದೆ? ಪ್ರೊಡಕ್ಷನ್ ಏನಾದ್ರು ಮಾಡ್ತೀರಾ? ಏನಿದೆ ನಿಮ್ಮ ಮೈಂಡ್ ಅಲ್ಲಿ? ಪ್ರೊಡಕ್ಷನ್ ಮಾಡೋ ತರ ನನ್ಗೆ ಏನಾದ್ರೂ ಯಾವ್ದಾದ್ರು ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ಡೆಫಿನೆಟ್ಲಿ ನಾನು ಅದನ್ನ ಪ್ರೊಡಕ್ಷನ್ ಮಾಡಿ ಪಬ್ಲಿಷ್ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು ಅಂತ ಇಷ್ಟ ಇದೆ. ಬಟ್ ಆ ತರ ಪ್ಲಾಟ್ಫಾರ್ಮ್ ನನಗ್ ಸಿಗ್ಬೇಕು. ಸೊ ನೀವು ಒಂದು ಅವಕಾಶ ಅಂದ್ರೆ ನಿಮ್ಗೆ ಹೌದು, ನಾವು ಪ್ರೊಡಕ್ಷನ್ ಅಂತ ಹೇಳಿದ್ರೆ ಅದು ಈಸಿಯಾಗಿ, ಅಂದ್ರೆ ಅವ್ರು ಹೇಳಿದ್ರು ಈಗ ನಾನು ಅಷ್ಟು ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡಿದೀನಿ, ಒಂದು ನೀಮ್ ಪೌಡರ್, ರೋಸ್ ಪೆಟಲ್ಸ್, ಅದು ಇದು ಅಂತ ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ನ ಹೇಳಿದ್ರು. ಈಸಿಯಾಗಂತೂ ಅದೆಲ್ಲ ಯಾವ್ದು ಕೈಗೆ ಸಿಕ್ಬಿಡೋದಿಲ್ಲ. ಸೊ ಅದಕ್ಕೆ ಆದಂತಹ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದು ಬೇಕಾಗುತ್ತೆ. ಸೊ ಅದಕ್ಕೆ ಯಾರಾದ್ರೂ ಬಂಡವಾಳವನ್ನ ಹಾಕಿ ಅವ್ರ ಮೇಲೆ ನಂಬಿಕೆ ಇಟ್ಟು ಆ ಪ್ರಾಡಕ್ಟ್ ನ ನಿಜವಾಗ್ಲೂ ಪ್ರೊಡ್ಯೂಸ್ ಮಾಡಿದ್ರೆ ಸಾಕಷ್ಟು ಜನ ಮಹಿಳೆಯರಿಗೆ, ಎಸ್ಪೆಷಲಿ ನಾನು ಅನ್ಕೊಂಡಿದ್ ಪ್ರಕಾರ ಇದು ಸ್ಕೂಲ್ ಮಕ್ಕಳಲ್ಲಿ, ಅಂದ್ರೆ ಒಂದು ಏಜ್ಡ್ ಪೀಪಲ್ಸ್ ಯಾರಿರ್ತಾರೆ ಹೆಣ್ಮಕ್ಳು, ಅದರಲ್ಲೂ ಈ ಪೀರಿಯಡ್ಸ್ ಆಗುವಂತಹ ಮಕ್ಕಳಿಗೆ ಈ ತರ ಇದ್ದಾಗ ಅವ್ರಿಗೊಂದು ಕಂಫರ್ಟಬಲ್ ಫೀಲ್ ಆಗುತ್ತೆ. ಹಾಗೇನೆ ಮೈಂಡ್ ಎಲ್ಲೂ ಡಿಸ್ಟ್ರಾಕ್ಟ್ ಆಗಲ್ಲ ಈ ತರ ವಿಷಯಗಳಲ್ಲಿ.
ಸೊ ಈಗ ಒಂದು ಸ್ಯಾನಿಟರಿ ಪ್ಯಾಡ್ಸ್ ತಗೋಬೇಕು ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಬ್ರ್ಯಾಂಡ್ಗಳನ್ನ ನೋಡಿರ್ತೀವಿ, ಅದಕ್ಕೆ ತುಂಬಾ ಕಾಸ್ಟೂ ಇದೆ. ಸೊ ಈ ತರ ಒಂದು ಪ್ರಾಡಕ್ಟ್ಗಳನ್ನ ನೀವು ಲಾಂಚ್ ಮಾಡಿದ್ರೆ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗ್ಬೋದು. ಆಮೇಲೆ ಒಂದ್ ಸ್ವಲ್ಪ ರೇಟ್ಗಳಲ್ಲೂ ಕೂಡ ಏನೋ ಒಂದಿಷ್ಟು ಬಜೆಟ್ ಫ್ರೆಂಡ್ಲಿ ಆಗಿ ಕೊಟ್ರೆ ಅದು ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಹೌದು ಮ್ಯಾಮ್, ಬಜೆಟ್ ಫ್ರೆಂಡ್ಲಿಯಾಗೆ ಕೊಡ್ಬೋದು, ಯಾಕೆಂದ್ರೆ ಇದು ರಿಯೂಸಬಲ್ ಒನ್ಸ್. ನಾವ್ ಯಾವ್ದು ಬೈ ಮಾಡ್ತೀವಿ ಕಮರ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ, ಅದು ಒನ್ಸ್ ಯೂಸಬಲ್, ಯೂಸ್ ಮಾಡಿ ಥ್ರೋ ಮಾಡ್ಬೋದು. ಸೊ ಅದಕ್ಕೆ ಅಷ್ಟು ಕಾಸ್ಟ್ ಇದೆ. ನಾವು ರಿಯೂಸಬಲ್ ಮಾಡೋದ್ರಿಂದ ಲೈಕ್ ಒನ್ ಸೆಟ್ ಅಲ್ಲಿ 5 ಪ್ಯಾಡ್ಸ್ ಇದ್ರೂ ಆಲ್ಮೋಸ್ಟ್ 100 ಆರ್ 150 ವರ್ಗು ನಾವು ಕಾಸ್ಟ್ ಮಾಡ್ಬೋದು. ಸೊ ಈ ಬಜೆಟ್ ಫ್ರೆಂಡ್ಲಿಯಾಗೆ ಇರುತ್ತೆ ರಿಯೂಸಬಲ್ ಇರೋದ್ರಿಂದ. ಓಕೆ, ಸೊ ನಾನು ನೋಡಿದಂತಹ ಒಂದು ದೃಶ್ಯನ ಹೇಳ್ತಾ ಇದ್ದೀನಿ. ಸೊ ನಾನು ಇಲ್ಲೇ ನಮ್ಮ ಕಸಿನ್ ಮನೇಲಿ ಇದ್ದೆ ಒಂದ್ಸಲ. ಸೊ ಅವರು ಅಪಾರ್ಟ್ಮೆಂಟ್ ಗಳಲ್ಲಿ ಇರೋದು. ಸೊ ಅವ್ರು ಏನ್ ಮಾಡಿದ್ರು, ಯೂಸ್ ಮಾಡಿದಂತಹ ಸ್ಯಾನಿಟರಿ ಪ್ಯಾಡ್ಸ್ ನ ಅಪಾರ್ಟ್ಮೆಂಟ್ಸ್ ಗಳಲ್ಲಿ ಯೂಶಲಿ ಅದಕ್ಕೆ ಆದಂತಹ ಒಂದು ಸಪರೇಟ್ ಡಸ್ಟ್ಬಿನ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ತಗೊಂಡು ಹಾಕ್ತಾರೆ. ಹಾಕಿ ತಗೊಂಡೋಗೋರು ಏನ್ ಮಾಡ್ತಾರೆ, ಇದೆಲ್ಲ ಮೈಲ್ಗೆ ಹಾಗೆ ಹೀಗೆ ನಾವ್ ಇದೆಲ್ಲ ಮುಟ್ಬೇಕಾ, ಏನೋ ನಮ್ ಕರ್ಮ ಅಂತ ಹೇಳಿ ಬೈಕೊಂಡು ತಗೊಂಡ್ ಹೋಗ್ತಾ ಇರೋ. ಹೌದು ಪಾಪ, ಅದನ್ನ ಮ್ಯಾನೇಜ್ ಮಾಡೋದು ಟಫೆಸ್ಟ್ ಜಾಬ್, ಇಲ್ಲ ಅಂತ ಹೇಳಲ್ಲ. ಸೊ ಯಾವ್ದೋ ಒಂದು ಹೆಣ್ಮಗು ಯೂಸ್ ಮಾಡಿದಂಥದ್ನ ತಗೊಂಡೋಗಿ ಇನ್ನೊಬ್ರು ಯಾರೋ ಅದನ್ನ ತಗೊಂಡೋಗಿ ಇನ್ನೆಲ್ಲೋ ಅದನ್ನ ಡೆಸ್ಟ್ರಾಯ್ ಮಾಡ್ಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಈ ತರ ವಿಚಾರಗಳು ಬಂದಾಗ, ಸೆನ್ಸಿಟಿವ್ ವಿಚಾರಗಳು ಇದ್ದಾಗ, ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಹೌದು, ಡೆಫಿನೆಟ್ಲಿ ಅವ್ರು ಯಾರು ಕಲೆಕ್ಟ್ ಮಾಡ್ತಿರ್ತಾರೆ ಅವ್ರಿಗೆ ಹಂಗ ಅನ್ಸೋದು ಸಹಜ. ಆಮೇಲೆ ಅದಾದ್ಮೇಲೂ ಅವ್ರು ಅದನ್ನ ಕಲೆಕ್ಟ್ ಮಾಡ್ಬೇಕಿದ್ರು ಅವ್ರಿಗೂ ಅದು ಇನ್ಫೆಕ್ಟ್ ಆಗುತ್ತೆ, ಅವ್ರಿಗೂ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನಾವ್ ಆ ತರ ಮಾಡೋದಕ್ಕಿಂತ ಅದಕ್ಕೆ ಅಂತಾನೆ ಸೆಪ್ರೇಟ್ ಬಿನ್ ಆಗಿ ಎಲ್ಲರೂ ಹೋಗ್ಬಿಟ್ಟು ಅಲ್ಲೇ ಎಸಿಬಹುದು. ಸೊ ಈ ಕಾನ್ಸೆಪ್ಟ್ ನ ನನ್ ಮೈಂಡ್ಗೂ ಬಂದು, ಸೊ ಅದಕ್ಕೆ ನನ್ನ ಪ್ರಾಜೆಕ್ಟ್ ನ ಆ ನೇಮ್ ಕೊಟ್ಟು ಅದ್ರ ಮೇಲೆ ಮಾಡಿಫೈ ಮಾಡಿ ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದು. ಗಾರ್ಬೇಜ್ ಕಲೆಕ್ಟರ್ಸ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ, ಅವ್ರಿಗೆ ಫಿಸಿಕಲಿ ಎಲ್ಲ ಮೆಂಟಲಿನೂ ಇದು ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಾನು ಸುಮಾರು ಕಡೆ ನೋಡಿದೀನಿ, ಅವ್ರ ಕೆಲವೊಂದು ಯೂಸ್ ಮಾಡಿರೋಂತಹ ಸ್ಯಾನಿಟರಿ ಪ್ಯಾಡ್ಸ್ ಗಳನ್ನ ಏನ್ ಮಾಡ್ತಾರೆ, ಅಯ್ಯೋ ಇದು ಇನ್ನೊಬ್ರು ಮುಟ್ಬಾರ್ದಪ್ಪ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಎಲ್ಲೆಲ್ಲೋ ಹಾಕ್ಬಿಡೋದು. ಸೊ ಅದು ಕಸ ಹಾಕೋ ಜಾಗನೇ ಅಲ್ಲ, ಖಾಲಿ ಸೈಟ್ ಇತ್ತು ಅಂತ ಹೇಳಿದ್ರೆ ತಾಣೋಗಿ ಅಲ್ಲೇ ಎಸ್ತ್ ಬಿಡ್ತಾರೆ. ಅದೇನಾಗುತ್ತೆ, ಕೆಲವೊಂದ್ ಕಡೆ ಈ ನಾಯಿಗಳು ಎಳ್ದಾಡೋ ಅಂತದ್ದು, ರಸ್ತೆಗೆ ತಗೊಂಬಂದ್ ಹಾಕುವಂಥದ್ದು, ಇದೆಲ್ಲ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಆ ತರ ಮಾಡೋದ್ರಿಂದ ನಮ್ಮ ಎನ್ವಿರಾನ್ಮೆಂಟ್ ಹಾಳಾಗುತ್ತೆ. ಎನ್ವಿರಾನ್ಮೆಂಟ್ ಹಾಳಾದ್ಮೇಲೂ ನೀವ್ ಹೇಳ್ದಂಗೆ ಪ್ರಾಣಿಗಳು ಗೊತ್ತಿರಲ್ಲ, ಅದನ್ನ ತಿಂದ್ರೆ ಆ ಪ್ರಾಣಿಗಳ ಜೀವಕ್ಕೂ ಅದು ತುಂಬಾ ಸಮಸ್ಯೆ ಕೊಡುತ್ತೆ. ಆಮೇಲೆ ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಪ್ರಾಣಿಗಳು ಅದನ್ನ ಸೇವೆ ಮಾಡಿದ್ರೆ ಅವ್ರು ಸಾಯೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ಕೊಂಡು ನಾವ್ ಎಸೆಯೋದಕ್ಕಿಂತ ನಾವು ಮನೇಲೇನೆ ಮಾಡ್ಬೋದು ಹೇಳ್ಬೇಕಂದ್ರೆ ಆ ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್ ನ. ಸೊ ಆತರ ಮಾಡಿ ಅವ್ರು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಸೊ ಓಕೆ, ಈಗ ಹೆಣ್ಮಕ್ಳಿಗೆ ಸ್ಯಾನಿಟರಿ ಪ್ಯಾಡ್ಸ್ ಗಳು ಸುಲಭವಾಗಿ ಸಿಗೋಂತ ಒಂದು ಪ್ರಕ್ರಿಯೆ ಬರಬೇಕು. ಆಕ್ಚುಲಿ ಎಲ್ರಿಗೂ ಕೈಗೆ ಎಟ್ಕೋ ದರದಲ್ಲಿ ಪ್ಯಾಡ್ಸ್ ಗಳು ಸಿಕ್ಕಿದ್ರೆ ಎಲ್ರಿಗೂ ಯೂಸ್ ಆಗುತ್ತೆ. ಸೊ ಅದು ತುಂಬಾ ಎಸೆನ್ಷಿಯಲ್ ಇರೋದ್ರಿಂದ, ಸೊ ಇದು ಈಸಿಯಾಗಿ ಸಿಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಕ್ರಮಗಳನ್ನ ತಗೋಬಹುದು? ಈಸಿ ಅಂದ್ರೆ ನಾರ್ಮಲ್ ಕಾಟನ್ ಫ್ಯಾಬ್ರಿಕ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಅಂದ್ರೆ ಬೆಕೋ ಬ್ಯಾಂಬೂ ಅದು ಟವಲ್ ಮಾತ್ರ ನಾವು ಅಮೆಝಾನ್ ಅಲ್ಲಿ ಲಿಂಕ್ ಇದೆ, ಹೋಗಿ ಬೆಕೋ ಬ್ಯಾಂಬೂ ಕಿಚನ್ ಟವಲ್ಸ್ ಅಂತ ಟೈಪ್ ಮಾಡಿದ್ರೆ ನಮಗೆ 2 ಬಂಡಲ್ಸ್ ಸಿಗುತ್ತೆ. ಆಮೇಲೆ ಜೂಟ್ ಫ್ಯಾಬ್ರಿಕ್ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ. ಸೊ ಅದನ್ನ ಹಾಕಿ ಸ್ಟಿಚ್ ಮಾಡಿದ್ರೆ, ಆಮೇಲೆ ಫ್ರಾಗ್ರೆನ್ಸಸ್ ಆಡ್ ಮಾಡಿದ್ರೆ ಈಸಿಯಾಗಿ ಅವರೇ ಮಾಡ್ಕೋಬಹುದು. ಓಕೆ, ಸೊ ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಪ್ಯೂಬರ್ಟಿ ಅನ್ನೋಂಥದ್ದು ಏನಿರುತ್ತೆ ಅದೊಂದು ಸೆಲೆಬ್ರೇಷನ್. ಆಲ್ಮೋಸ್ಟ್ ಎಲ್ಲ ನಮ್ಮ ಭಾಗದಲ್ಲಿ ಬೇರೆ ಬೇರೆ ತರ ಸೆಲೆಬ್ರೇಷನ್ ಇರಬಹುದು, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅಂದ್ರೆ ನಮ್ಮ ಭಾಗದಲ್ಲಿ ಒಂಥರ ಸೆಲೆಬ್ರೇಟ್ ಮಾಡಿದ್ರೆ ನಿಮ್ ಭಾಗದಲ್ಲಿ ಒಂಥರ ಸೆಲೆಬ್ರೇಟ್ ಮಾಡಬಹುದು. ಸೊ ನೀವು ಆಕ್ಚುಲಿ ಮೈಸೂರವರು ಅಂತ ಕೇಳ್ಪಟ್ಟೆ. ಹೌದು, ನಾವು ಮೈಸೂರವರು. ಸೊ ಮೈಸೂರವರು, ಆದ್ರೆ ಈಗ ನೀವು ಸ್ಟೇಯಿಂಗ್ ಇರೋದು ಬಿಡದಿನಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಇರ್ಲಿ, ಒಂದ್ ಕಡೆ ಎಲ್ಲಾ ಕಡೆ ಆ ಸೆಲೆಬ್ರೇಷನ್ ಅನ್ನೋಂಥದ್ದು ಇರುತ್ತೆ. ಆದ್ರೆ ಕೆಲವೊಂದ್ ಕಡೆ ಏನಪ್ಪಾ ಅಂತ ಹೇಳಿದ್ರೆ ಅವ್ರನ್ನ ಮುಟ್ಕೊಳ್ಳೋದಿಲ್ಲ, ಅವ್ರ ಶಾಸ್ತ್ರ ಸಂಪ್ರದಾಯಗಳನ್ನ ನೋಡೋದಿಲ್ಲ ಅಂತ ಹೇಳ್ತಾರೆ. ಸೊ ಇದೊಂದು ಮೈಲಿಗೆ ಅಂತೇಳಿ ಆಚರಣೆ ಮಾಡ್ತಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಅವ್ರ ಕಲ್ಚರ್ ಅಂಡ್ ಟ್ರೆಡಿಷನ್ಸ್. ಅದು ಆಕ್ಚುಲಿ ನಾವು ಹಳೆ ಕಾಲದಲ್ಲಿ ಅದನ್ನ ಮಾಡ್ತಿದ್ದು. ನಮ್ ಟೆಕ್ನಾಲಜಿ ಮತ್ತೆ ನಮ್ ಸೈನ್ಸ್ ತುಂಬಾ ಡೆವಲಪ್ ಆಗಿದೆ ಮೊದ್ಲಿಗೆ ಹೋಲ್ಸ್ಕೊಂಡ್ರೆ. ನನ್ನ ಪ್ರಕಾರ ಅದನ್ನೆಲ್ಲ ಮೈಲ್ಗೆ ಅದನ್ನೆಲ್ಲ ಬಿಡ್ಬೇಕು. ಮೆನ್ಸ್ಟ್ರಲ್ ಹೈಜೀನ್ ಅನ್ನೋದು ಅದು ಯೂಶಲಿ ಎಲ್ಲಾ ಗರ್ಲ್ಸ್ಗೂ ಇನ್ನ ಮಂತ್ 4 days 5 days 1 week ಪಕ್ಕ ಇದ್ದೇ ಇರುತ್ತೆ. ಸೊ ಅದು ಡೈಲಿ ಪ್ರೊಸೆಸ್ ಆದ್ರಿಂದ ನಮ್ಗದು ಮೈಲ್ಗೆ ಅದು ಇದು ಅಂತ ನಮ್ ನಿಜವಾಗ್ಲೂ ಅದನ್ನೆಲ್ಲ ಕನ್ಸಿಡರ್ ಮಾಡಬಾರ್ದು.
ಆಸ್ ಅ ನಾರ್ಮಲ್ ಹೆಂಗ್ ಹುಡುಗರು ಇರ್ತಾರೆ ಹುಡುಗಿರ್ಗೂ ಅಷ್ಟೇ ಕಂಫರ್ಟೇಬಲ್ ಇರಬೇಕು. ನಾರ್ಮಲ್ ಹೆಂಗ್ ಹುಡುಗರು ಏನೇನ್ ಮಾಡ್ಬೋದು ಅದನ್ನು ಹುಡುಗಿರ್ ಮಾಡ್ಬೋದು ಅಷ್ಟೇ. ಹೌದು, ಈಗ ಎಷ್ಟೋ ಜನ ಈಗ ನಾವು ಸ್ಪೋರ್ಟ್ಸ್ ಇದರಲ್ಲಿರೋ ಅಂಥವ್ರು, ಬೇರೆ ಬೇರೆ ಸೆಕ್ಟರ್ ಅಲ್ಲಿ ವರ್ಕ್ ಮಾಡೋ ಅಂಥವ್ರು, ಈಗಾಗ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತಾನೆ ಹೇಳ್ಬೋದು, ಅಥವಾ ಯಾರೇ ಆಗ್ಲಿ ಒಂದು ಕುತ್ಕೊಂಡು ಸಿಸ್ಟಮ್ ಮುಂದೆ ವರ್ಕ್ ಮಾಡೋ ಅಂಥವ್ರು, ಅವ್ರಿಗೆ ಆದಂತಹ ಚಾಲೆಂಜಸ್ ಇದ್ದೇ ಇರುತ್ತೆ. ಆದ್ರೆ ಅದೆಷ್ಟು ಕಂಫರ್ಟಬಲ್ ಆಗಿ ನಾವು ಫೀಲ್ ಮಾಡ್ತಾ ಹೋಗ್ತೀವೋ ಸಾಧನೆಗೆ ಇದೆಲ್ಲ ಒಂದು ಅಡ್ಡಿ ಆಗಲ್ಲ ಅಂತ ಹೇಳಿ. ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಸ್ಕೂಲ್ಗಳಲ್ಲಿ ಇದ್ರ ಬಗ್ಗೆ ತುಂಬಾ ಅವೇರ್ನೆಸ್ ಬೇಕಾಗಿದೆ. ಸೊ ನಿಮ್ಗೆ ಸ್ಕೂಲಲ್ಲಿ ಅವೇರ್ನೆಸ್ ಸಿಕ್ಕಿತ್ತಾ, ಅಥವಾ ನೀವು ಸ್ಕೂಲ್ಗಳಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು ಅಂತ ಹೇಳಿದ್ರೆ ಏನು ಸಲಹೆಗಳನ್ನ ಕೊಡೋಕೆ ಇಷ್ಟಪಡ್ತೀರಾ? ನಮ್ ಸ್ಕೂಲಲ್ಲೆಲ್ಲ ಅವೇರ್ನೆಸ್ ಕೊಡ್ತಾರೆ, ಅಂದ್ರೆ ಇದು ಹೆಂಗಿರುತ್ತೆ, ಆಮೇಲೆ ಇವಾಗ ಎಲ್ಲರೂ ಪ್ಲಾಸ್ಟಿಕ್ ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡೋದ್ರಿಂದ ಹೆಂಗ್ ಡಿಸ್ಪೋಸ್ ಮಾಡಬೇಕು, ಡಿಸ್ಪೋಸ್ ಮಾಡಾದ್ಮೇಲೆ ಏನೇನು ಅದನ್ನೆಲ್ಲ ಅವೇರ್ನೆಸ್ ಇರುತ್ತೆ. ಬಟ್ ನನಗೆ ಇದನ್ನ ಏನ್ ಚೇಂಜ್ ಮಾಡಬೇಕು ಅಂದ್ರೆ ಅವೇರ್ನೆಸ್ ಯಾವಾಗ್ಲೂ ಗರ್ಲ್ಸ್ ಮಾತ್ರ ಕೊಡ್ತಾರೆ. ಸೊ ಗರ್ಲ್ಸ್ ಮಾತ್ರ ಅಲ್ಲ, ಎಲ್ಲರಿಗೂ ಕೊಡ್ಬೇಕು ಅನ್ನೋದು ನಂದೊಂದು ಸಲಹೆ. ಸೊ ಬಾಯ್ಸ್ ಇರ್ಲಿ ಗರ್ಲ್ಸ್ ಇರ್ಲಿ ಎಲ್ರಿಗೂ, ಅಂದ್ರೆ ಆಕ್ಚುಲಿ ಏನೋ ಒಂದು ಹೆಲ್ಪ್ ಬೇಕಾದಾಗ ಹೆಣ್ಮಕ್ಳು ಇರಲ್ಲ, ಗಂಡ್ ಮಕ್ಳು ಇರ್ತಾರೆ. ಸೊ ಅಂತ ಟೈಮಲ್ಲಿ ಯಾವುದೇ ಮುಜುಗರ ಪಟ್ಕೊಳ್ದೆ ನಾವು ನಮ್ಗೆ ಈ ತರ ಸ್ಯಾನಿಟರಿ ಪ್ಯಾಡ್ಸ್ ಬೇಕು ಅಂತ ಕೇಳುವಂತ ಹಕ್ಕು ಎಲ್ರಿಗೂ ಇದ್ದೇ ಇರುತ್ತೆ. ಆದ್ರೆ ಅವ್ರವ್ರ ಮನೆಗಳಲ್ಲಿ ಅವ್ರಿಗೆ ಎಜುಕೇಟೆಡ್ ಮಾಡಿರ್ಬೇಕು ಇದ್ರ ಬಗ್ಗೆ, ಅವ್ರವ್ರ ಶಾಲೆಗಳಲ್ಲೂ ಕೂಡ ಎಜುಕೇಟೆಡ್ ಮಾಡಿದ್ರೆ ಸೊ ಇದು ಒಂದು ಏನು ಡಿಫಿಕಲ್ಟ್ ಟಾಸ್ಕ್ ಅಲ್ಲ ಅನ್ನೋಂಥದ್ದು. ಸೊ ಈಗ ಆಲ್ರೆಡಿ ನೀವು ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್ ನ ಕಂಡು ಹಿಡ್ದಿದ್ದೀರಾ, ಸೊ ಅದ್ರ ಬಗ್ಗೆ ಏನಿಲ್ಲ. ಆದ್ರೆ ಈಗ ಆಲ್ಮೋಸ್ಟ್ ಎಲ್ಲರೂ ಎಕೋ ಫ್ರೆಂಡ್ಲಿ ಸ್ಯಾನಿಟರಿ ಪ್ಯಾಡ್ಸ್ ನ ಯೂಸ್ ಮಾಡ್ತಿಲ್ಲ, ಅಂದ್ರೆ ಒಂದು ಪ್ಲಾಸ್ಟಿಕ್ ಕಂಟೆಂಟ್ ಇರುವಂತಹ ಸ್ಯಾನಿಟರಿ ಪ್ಯಾಡ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನ ಡಿಸ್ಪೋಸ್ ಮಾಡೋಕ್ಕೂ ಕಷ್ಟ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೇಗ್ ಡಿಸ್ಪೋಸ್ ಮಾಡಬಹುದು ನಿಮ್ಮ ಐಡಿಯಾದಲ್ಲಿ? ಡಿಸ್ಪೋಸ್ ಅಂದ್ರೆ ಪ್ಲಾಸ್ಟಿಕ್ ಅದನ್ನ ನಾರ್ಮಲ್ ಆಗಿ ಅದೇನ್ ಕವರ್ ಇರುತ್ತೆ ಅದೇ ಕವರ್ ಅಲ್ಲಿ ಹಾಕ್ಬೇಕು. ಬಟ್ ಅದನ್ನ ನಾವು ನಮ್ ಡಸ್ಟ್ಬಿನ್ ಅಲ್ಲಿ ವೆಟ್ ವೇಸ್ಟ್ ಮತ್ತೆ ಡ್ರೈ ವೇಸ್ಟ್ ಅಂತ ಸೆಗ್ರಿಗೇಷನ್ ಮಾಡಿರ್ತೀವಿ. ಸೊ ನಾವ್ ಇದನ್ನ ಎರಡು ವೇಸ್ಟ್ ಅಲ್ಲಿ ಹಾಕ್ಬಾರ್ದು. ಸೊ ಇದನ್ನೇ ಅಂತ ಸೆಪ್ರೇಟ್ ವೇಸ್ಟ್ ಇದ್ ಮಾಡಿ ಗಾರ್ಬೇಜ್ ಕಲೆಕ್ಟರ್ಸ್ಗೆ ಸೆಪ್ರೇಟ್ ಆಗಿ ಕೊಟ್ರೆ ಅವ್ರಿಗೂ ಒಳ್ಳೇದಾಗುತ್ತೆ. ಆಮೇಲೆ ಇವರೇ ಗಾರ್ಬೇಜ್ ಅಲ್ಲಿ ಎಷ್ಟು ಬಂದ್ರೂ ಒಳ್ಳೇದಾಗುತ್ತೆ. ಗಾರ್ಬೇಜ್ ಕಲೆಕ್ಟರ್ಸ್ ಕೊಡೋದಲ್ದೆ ಆ ಗಾರ್ಬೇಜ್ ಅಲ್ಲಿ ಅವರೇ ಇಟ್ಟು ಬರೋದು ತುಂಬಾ ಈಸಿ ಅನ್ಸುತ್ತೆ. ಸೊ ಏನಂತ ಹೇಳಿದ್ರೆ ಸೆಗ್ರಿಗೇಟ್ ಮಾಡಿ ನಾವು ಅದನ್ನ ಕೊಡಬಹುದು ಅಂತ ಹೇಳಿದ್ರಿ. ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಈಗ ನಾನು ಹೇಳ್ದಾಗೆ ಎಲ್ಲೋ ತಗೊಂಡೋಗಿ ಹಾಕ್ಬಿಡ್ತಾರೆ ಅದನ್ನ, ಅದು ಮಣ್ಣಲ್ಲಿ ಕರ್ಗೋದಿಲ್ಲ, ಏನೂ ಆಗೋದಿಲ್ಲ. ಸೊ ಅದೆಲ್ಲ ಇನ್ಫೆಕ್ಟೆಡ್ ಆಗುತ್ತೆ. ಅದಕ್ಕೆ ಏನಾದ್ರೂ ಸೊಲ್ಯೂಷನ್ ಇದೆಯಾ ಅಂತ ಹೇಳಿ? ಎಸಿಯೋದೇನಕ್ಕೆ ಅಂದ್ರೆ ನಾವು ಎಸಿಟೇಷನ್ ಪಟ್ರೆ ಮಾತ್ರ ನಾವು ಹೋಗಂಗ್ ಎಸಿತೀವಿ. ಸೊ ಎಸಿಟೇಷನ್ ಪಡ್ಬಾರ್ದು. ಅದಿರೋದೇ ನಿಜ ಅಂದ್ಮೇಲೆ ನಾವೇನಕ್ಕೆ ಎಸಿಟೇಷನ್ ಪಡ್ಬೇಕು, ಮುಜುಗರ ಪಡ್ಬೇಕು? ಸೊ ಅದನ್ನ ಪ್ಲಾಸ್ಟಿಕ್ ಯೂಸ್ ಮಾಡಾದ್ಮೇಲೆ ಅದಕ್ಕೆ ಅಂತ ಸೆಪ್ರೇಟ್ ಆಗಿ ಎಲ್ಲಾನು ಒಟ್ಟಿಗೆ ಕಲೆಕ್ಟ್ ಮಾಡಿ ಒಂದ್ ಕವರ್ ಅಲ್ಲಿ, ಇಲ್ಲಾಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಎಲ್ಲಾನು ಕಲೆಕ್ಟ್ ಮಾಡಿ ಇಟ್ರೆ ಒಳ್ಳೇದಾಗುತ್ತೆ. ಸೊ ಇದೆಲ್ಲದ್ರ ಬಗ್ಗೆ ನನಗೂ ಕೂಡ ತುಂಬಾನೇ ಹೆಮ್ಮೆ ಇದೆ. ನಾನು ಹೇಳ್ತೀನಿ, ಸೊ ಸಿರಿ ಅಂತ ಒಂದು ಹುಡುಗಿ, ಸೊ ನಾನು ಹೇಳೋದೇನಿಲ್ಲ, ಆಲ್ಮೋಸ್ಟ್ ಜಗತ್ತಲ್ಲಿ ಎಲ್ರಿಗೂ ನಿಮ್ ವಿಚಾರ ಗೊತ್ತಾಗಿದೆ. ಎಷ್ಟೊಂದು ಜನ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ, ಎಷ್ಟೊಂದು ಆರ್ಟಿಕಲ್ಸ್ ಪಬ್ಲಿಷ್ ಆಗಿದೆ ಇದ್ರ ಬಗ್ಗೆ. ಸೊ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈ ಋತುಸ್ರಾವದಲ್ಲಿ ಮಹಿಳೆಯರಿಗಿಂತ ಪುರುಷರಿಗೆ ಜಾಗೃತಿ ಜಾಸ್ತಿ ಮೂಡಿಸ್ಬೇಕಂತ ಹೇಳಿ ಯಾರೋ ಒಬ್ರು ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಸೊ ಇದು ಪುರುಷರಿಗೂ ಕೂಡ ಅವಶ್ಯಕತೆ ಇದೆ ಜಾಗೃತಿ ಮೂಡಿಸೋದು ಅಂತ ಹೇಳಿ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಖಂಡಿತವಾಗ್ಲೂ ಹೌದು. ಯಾಕೆಂದ್ರೆ ಗರ್ಲ್ಸ್ ಯಾವಾಗ ಆ ಪೀರಿಯಡ್ ಅಲ್ಲಿ ಇರ್ತಾರೆ, ಸ್ವಲ್ಪ ಜನ ಹುಡುಗರಿಗೂ ಅಂದ್ರೆ ಯಾರಿಗ ಅಷ್ಟೊಂದು ಗೊತ್ತಿರಲ್ಲ ಅದ್ರ ಬಗ್ಗೆ, ಏನೋ ಗೊತ್ತಿಲ್ದೇನೆ ಏನಾದ್ರು ಮಾತಾಡ್ಬೋದು, ಅದು ಅವರು ನೋವಾಗ್ಬೋದು ಹುಡುಗಿರಿಗೆ. ಸೊ ಆ ನೋವನ್ನ ತಡೆ ಹಿಡಿಯಕ್ಕೆ ಮೊದಲೇ ಹುಡುಗರಿಗೆಲ್ಲರಿಗೂ ಹೇಳೋದು, ಆಮೇಲೆ ಅದು ಹೆಂಗಾಗುತ್ತೆ, ಹೆಂಗಿರುತ್ತೆ ಪ್ರೊಸೆಸ್ಸು, ಆ ಟೈಮ್ ಆಫ್ ಪೀರಿಯಡ್ ಅಲ್ಲಿ ನಮ್ಗೆ ಹೆಂಗ್ ಪೇಯ್ನ್ ಆಗುತ್ತೆ ಅದನ್ನೆಲ್ಲ ಹುಡುಗರ್ಗೆ ಹೇಳಿದ್ರೆ ಅದು ತುಂಬಾ ಅವ್ರಿಗೂ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಆಮೇಲೆ ಅವ್ರ ಮನೇಲೂ ತುಂಬಾ ಅಕ್ಕ ತಂಗಿ ಅಮ್ಮ ಎಲ್ಲರೂ ಇರ್ತಾರೆ, ಅವ್ರಿಗೂ ತುಂಬಾ ಸಹಾಯ ಆಗುತ್ತದು. ಓಕೆ, ಸೊ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ವಿಷಯ ಸ್ಪಾರ್ಕಿಗೆ ಹೋಗಿದ್ದು ಹೇಗೆ, ಸೊ ಇದಕ್ಕೆ ಸೆಲೆಕ್ಟ್ ಆಗಿದ್ದು ಹೇಗೆ, ಆ ಪ್ರೋಸೆಸ್ ಹೇಗೆ ನಡೀತು ಅಂತ ಹೇಳಿ? ಸೆಲೆಕ್ಟ್ ಅಂದ್ರೆ ಸ್ಪಾರ್ಕ್ ಇಂದ ಅಂದ್ರೆ ನಮ್ ಸ್ಕೂಲ್ ಚೇರ್ಮನ್ ಸರ್ ಬಂದು ಸೈಂಟಿಸ್ಟ್ ಕೆ ಹರೀಶ್ ಸರ್ ಅಂತ. ಸೊ ನಮ್ ಸ್ಕೂಲ್ಗೆ ತುಂಬಾ ಸೈನ್ಸ್ ರಿಲೇಟೆಡ್ ಕಾಂಪಿಟೇಷನ್ಸ್ ತುಂಬಾ ಬರ್ತಿರುತ್ತೆ. ಸೊ ಸ್ಪಾರ್ಕ್ ಅಂತ ನಮ್ಗೆ ಇನ್ವಿಟೇಷನ್ ಬಂದಾಗ ಫಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ನಾವು ಇಮೇಲ್ ಮಾಡಿದ್ವಿ, ಅಂದ್ರೆ ಏನ್ ಮಾಡೆಲ್ ಬಗ್ಗೆ ಟೈಪ್ ಮಾಡಿ ಕಳ್ಸಿದ್ವಿ ಅವ್ರಿಗೆ. ಸೊ ಅದು ಫಸ್ಟ್ ಪ್ರೊಸೀಜರ್ ಆಗಿತ್ತು. ಸೊ ಅಲ್ಲಿ ಸ್ವಲ್ಪ ಯಾವ್ದು ಚೆನ್ನಾಗಿತ್ತು ಅದನ್ನ ಸೆಲೆಕ್ಟ್ ಮಾಡಿ ಅವರು ಸೆಕೆಂಡ್
ಸ್ಟೆಪ್ಗೆ ಹೋದ್ರು. ಸೆಕೆಂಡ್ ಸ್ಟೆಪ್ ಬಂದು ಆ ವರ್ಕಿಂಗ್ ಮಾಡೆಲ್ನ ನಾವು ತೋರಿಸಿ ಡೆಮೋ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಮಾಡಿ ಅವರು ಕಳಿಸ್ಬೇಕಿರ್ತಿತ್ತು. ಸೊ ಅದನ್ನು ಮಾಡಿ ನಮ್ಮ ಕ್ಲಾಸಿಂದ ನಾವು 3 ಮೆಂಬರ್ಸ್ ಆ್ಯಕ್ಚುಲಿ ಸೆಲೆಕ್ಟ್ ಆಗಿದ್ದು. ಅಂದರೆ ಅವ್ರವ್ರದ್ದು ಒಂದೊಂದು ಟಾಪಿಕ್ ಇತ್ತು, ಅವ್ರವ್ರ ಪ್ರಾಜೆಕ್ಟು. ಸೊ ನನ್ನ ಪ್ರಾಜೆಕ್ಟ್ ಬಂದಿದ್ದು ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ವಿಡಿಯೋ ಆದಮೇಲೆ ಆ ವಿಡಿಯೋಲಿ ಯಾರು ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರು, ಯಾವ ಮಾಡೆಲ್ ಅವ್ರಿಗೆ ಇಷ್ಟ ಆಯಿತು, ಸೊ ಅದನ್ನ ಮತ್ತೆ ಅವರು ಸೆಗ್ರಿಗೇಷನ್ ಮಾಡಿ ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೆ ಅದನ್ನ ಫೈನಲ್ ರೌಂಡ್ಗೆ ಸೆಲೆಕ್ಟ್ ಮಾಡಿದ್ರು. ಸೊ ಫೈನಲ್ ರೌಂಡ್ ಬಂದು ನಮಗೆ ಯುನೈಟೆಡ್ ಮಿಷನ್ ಗ್ರೌಂಡ್ ಬೆಂಗಳೂರಲ್ಲೇ ಸ್ಪಾರ್ಕ್ TAN 19 ಅಂತ ಕಾಂಪಿಟೇಷನ್ ಇತ್ತು. ಸೊ ಅಲ್ಲಿ ತುಂಬಾ ಸ್ಕೂಲ್ ಬಂದಿತ್ತು ಆ್ಯಂಡ್ ಇಟ್ ವಾಸ್ ಆಲ್ ಓವರ್ ಇಂಡಿಯಾ ಕಾಂಪಿಟೇಷನ್. ತುಂಬಾ ಸ್ಟೇಟ್ ಅವ್ರು ಬಂದಿದ್ರು. ಹತ್ತತ್ರ ಲೈಕ್ 40-50 ಸ್ಟೂಡೆಂಟ್ಸ್ ಇದ್ರು. 40-50 ಸ್ಟೂಡೆಂಟ್ಸ್ ಅವರ ವರ್ಕಿಂಗ್ ಮಾಡೆಲ್ಸ್ ಇತ್ತು. ಎಲ್ಲರೂ ತಂದು ಅಲ್ಲಿ ಪ್ರೆಸೆಂಟ್ ಮಾಡಿ ಡೆಮಾನ್ಸ್ಟ್ರೇಟ್ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಿರ್ತಿತ್ತು. ಓಕೆ, ಈಗ ಸ್ಪಾರ್ಕ್ ನೀವು ಅದನ್ನ ಪ್ರಾಜೆಕ್ಟ್ ನಾವು ಅಪ್ಲೋಡ್ ಮಾಡಿದ್ವಿ, ಮೇಲ್ ಮಾಡಿದ್ವಿ ಅಂತ ಹೇಳಿದ್ರಿ. ಸೊ ಇದು ಪ್ರತಿ ವರ್ಷ ನಡೆಯುವಂತಹ ಕಾರ್ಯಕ್ರಮನ ಸ್ಪಾರ್ಕ್ ಅನ್ನೋವಂಥದ್ದು. ಈಗ ಎಷ್ಟೊಂದು ಜನಕ್ಕೆ ಬೇರೆ ಬೇರೆ ಏನೇನೋ ಮಕ್ಕಳು ಏನೇನೋ ಇನ್ವೆಂಟ್ ಮಾಡಿರ್ತಾರೆ. ಸೊ ಆದ್ರೆ ಅದನ್ನ ಒಂದು ತೋರ್ಸೋಕೆ ಅಥವಾ ಒಂದು ಪ್ರದರ್ಶನ ಮಾಡೋದಕ್ಕೆ ಅವ್ರಿಗೊಂದು ಸೂಕ್ತವಾದಂತಹ ವೇದಿಕೆ ಬೇಕಾಗಿರುತ್ತೆ. ಸೊ ಇದಕ್ಕೆ ಅದರಲ್ಲಿ ಆಪರ್ಚುನಿಟಿ ನಾವು ಹೇಗೆ ಪಡ್ಕೋಬಹುದು ಅಂತ ಹೇಳಿ. ಸ್ಪಾರ್ಕ್ ಆಕ್ಚುಲಿ ನನಗೂ ಅದು ಎವ್ರಿ ಇಯರ್ ನಡೆಯುತ್ತಾ ಅಂತ ಡೆಫಿನೆಟ್ಲಿ ಕರೆಕ್ಟ್ ಆಗಿ ಗೊತ್ತಿಲ್ಲ. ಬಟ್ ನಮ್ಮ ಸ್ಕೂಲ್ ಇನ್ವಿಟೇಷನ್ ಬಂದಿದ್ದು ಫಸ್ಟ್ ಟೈಮು, ಅದು ಲಾಸ್ಟ್ ಇಯರ್. ಸೊ ಡೆಫಿನೆಟ್ ಕರೆಕ್ಟ್ ಆಗಿ ಗೊತ್ತಿಲ್ಲ. ರಿಸರ್ಚ್ ಮಾಡಿದ್ರೆ ಸಿಗ್ಬೋದು, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಓಕೆ, ಯುವಿಕಾ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ವಿ ಇಸ್ರೋ ಇಂದ. ಸೊ ಏನದು ಯುವಿಕಾ ಪ್ರೋಗ್ರಾಮ್ ಅಂತ ಹೇಳಿದ್ರೆ? ಯುವಿಕಾ ಪ್ರೋಗ್ರಾಮ್ ಅನ್ನೋದು ಲೈಕ್ 1 ವೀಕ್ ಆರ್ 15 ಡೇಸ್ 50 ಸ್ಟೂಡೆಂಟ್ಸ್ ನ ಇಸ್ರೋಲಿ 9 ಸೆಂಟರ್ಸ್ ಇದೆ, ಮೇನ್ ಸೆಂಟರ್ಸ್. ಒಂದೊಂದು ಸೆಂಟರ್ ಅಲ್ಲೂ 3 ಸ್ಟೇಟ್ ಅಂಡ್ 1 ಯೂನಿಯನ್ ಟೆರಿಟರಿಯಿಂದ ಸ್ಟೂಡೆಂಟ್ಸ್, ಅದು ಅಪ್ಲಿಕೇಶನ್ ನ ಸ್ಟೂಡೆಂಟ್ಸ್ 9th ಪಾಸ್ಡ್ ಔಟ್ ಸ್ಟೂಡೆಂಟ್ಸ್ ಅದನ್ನ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದಾಗ ಅಲ್ಲಿ ಕ್ವಿಜ್ ಇರುತ್ತೆ ಅಂಡ್ ನಮ್ಮ 8th ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ ಅದ್ರ ಬಗ್ಗೆ. ಆಮೇಲೆ ನಮ್ದು ರಿಲೇಟೆಡ್ ಕಾಂಪಿಟೇಷನ್ ಸರ್ಟಿಫಿಕೇಟ್ಸ್ ಅದನ್ನೆಲ್ಲ ಕೇಳ್ತಾರೆ. ಇದೆಲ್ಲ ಅಪ್ಲೋಡ್ ಮಾಡಾದ್ಮೇಲೆ ಓನ್ಲಿ ಅಷ್ಟು ಜನದಲ್ಲಿ ತುಂಬಾ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ತುಂಬಾ ಅಪ್ಲಿಕೇಶನ್ ಹಾಕಿರ್ತಾರೆ. ಅದರಲ್ಲಿ ಓನ್ಲಿ 50 ಸ್ಟೂಡೆಂಟ್ಸ್ ಮಾತ್ರ ಸೆಲೆಕ್ಟ್ ಆಗೋದು. ಸೊ ಓಕೆ, ಎಲ್ಲ ಪ್ರೋಸೆಸ್ ಆಯ್ತು, ಸೆಲೆಕ್ಟ್ ಆದ್ರಿ. ಸೊ ನಿಮ್ಗೆ ಒಂದು ಮೇಲೋ ಫೋನ್ ಕಾಲೋ ಏನೋ ಬಂದಿರುತ್ತೆ. ಆ ಮೂಮೆಂಟ್ ಹೆಂಗ್ ಅನಿಸ್ತು ಸೆಲೆಕ್ಟ್ ಆಗಿದ್ದೆ? ಆಕ್ಚುಲಿ ನಾನು ಅಂದ್ಕೊಂಡಿರ್ಲಿಲ್ಲ ನಾನು ಸೆಲೆಕ್ಟ್ ಆಗ್ತೀನಿ ಅಂತ, ಯಾಕೆಂದ್ರೆ ತುಂಬಾ ಜನ ಮಾಡಿರ್ತಾರೆ, ಆಲ್ ಓವರ್ ಇಂಡಿಯಾ ಇತ್ತು ಅದನ್ನು. ಸೊ ನಾನು ಆಗ್ತೀನೋ ಆಗಲ್ವೋ ಅದ್ರಲ್ಲಿದ್ದೆ. ಬಟ್ ಅವತ್ತು ಆಕ್ಚುಲಿ ನಾನು ಬಿಡದಿಂದ ಮೈಸೂರಿಗೆ ಹೋಗ್ತಿದ್ದೆ. ಮೈಸೂರಲ್ಲಿ ವೈಲ್ ಟ್ರಾವೆಲಿಂಗ್ ನಂಗೆ ಇಮೇಲ್ ಬಂತು ದಟ್ I got selected ಅಂತ. That time was so precious for me. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಕಷ್ಟ ಆಗುತ್ತೆ. ಓಕೆ, ಕೊನೆಯದಾಗಿ ಒಂದು 4 ರ್ಯಾಪಿಡ್ ಫೈರ್ ಪ್ರಶ್ನೆಗಳನ್ನ ಕೇಳ್ತೀನಿ. ಸೊ ಸೈನ್ಸ್ ಅಂತ ಹೇಳಿದ್ರೆ ಎಲ್ಲಾ ಮಕ್ಳಿಗೂ ಟಫ್ ಅಂತ ಅನ್ಸುತ್ತೆ. ಸೊ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಆ ತರ? ಇಲ್ಲ, ಯಾವತ್ತು ಸೈನ್ಸ್ ಟಫ್ ಅಂತ ಅನ್ಸಿಲ್ಲ. ಯಾಕೆಂದ್ರೆ ಸೈನ್ಸ್ ಅಂದ್ರೆ ಸುತ್ತಮುತ್ತ ಏನ್ ನಡೀತಿದೆ ಅದೇ ಸೈನ್ಸು. ಸೊ ಅದೇನಕ್ಕೆ ನಡೀತಿದೆ, ಯಾಕೆ ನಡೀತಿದೆ ಅಂತ ಕಂಡುಹಿಡಿತಾ ಹೋದ್ರೇನೆ ನಮ್ಗೆ ಸೈನ್ಸ್ ಈಸಿ ಅನ್ಸುತ್ತೆ. ಸೊ ಯಾವತ್ತೂ ಅದು ಕಷ್ಟ ಆಗಲ್ಲ. ಓಕೆ, ರ್ಯಾಪಿಡ್ ಫೈರ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಫೇವ್ರೆಟ್ ಸೈಂಟಿಸ್ಟ್? ಡಾಕ್ಟರ್ APJ ಅಬ್ದುಲ್ ಕಲಾಂ. ಫೇವ್ರೆಟ್ ಸಬ್ಜೆಕ್ಟ್? ಸೈನ್ಸ್. ಓಕೆ, ಸ್ಪೇಸ್ ಆರ್ ಓಷನ್? ಸ್ಪೇಸ್. ಓಕೆ, ಮೂನ್ ಆರ್ ಮಾರ್ಸ್? ಮಾರ್ಸ್. ಯಾಕೆ ಮಾರ್ಸ್? ಮೂನ್ ಅಲ್ಲಿ ತುಂಬಾ ಆಲ್ರೆಡಿ ಕಂಡುಹಿಡಿದಿದ್ದಾರೆ. ಸೊ ಮಾರ್ಸ್ ಮೇಲೆ ಇನ್ನೂ ಕಂಡುಹಿಡಿದಿಲ್ಲ. ಸೊ ಕಂಡುಹಿಡಿಬೇಕು. ಸೊ ಟೆಲಿಸ್ಕೋಪ್ ಆರ್ ಮೈಕ್ರೋಸ್ಕೋಪ್? ಟೆಲಿಸ್ಕೋಪ್. ಓಕೆ, ಮಾರ್ನಿಂಗ್ ಸ್ಟಡಿ ಆರ್ ನೈಟ್ ಸ್ಟಡಿ? ಮಾರ್ನಿಂಗ್ ಸ್ಟಡಿ. ಓಕೆ, 1 ವರ್ಡ್ ಅಲ್ಲಿ ನಿಮ್ ಫ್ಯೂಚರ್ ನ ಡಿಸ್ಕ್ರೈಬ್ ಮಾಡೋದಾದ್ರೆ ಏನ್ ಹೇಳ್ತೀರಾ? ನಾವೀನ್ಯತೆ. ಹೊಸದನ್ನ ಕಂಡುಹಿಡಿಯೋದು. ಓಕೆ, ಸೊ ನಿಮ್ಮ ಫೇವ್ರೆಟ್ ಇಂಡಿಯನ್ ವುಮೆನ್ ಸೈಂಟಿಸ್ಟ್? ಡಾಕ್ಟರ್ ತೆಸಿ ಥಾಮಸ್. ಓಕೆ, 1 ಬುಕ್ ಫಾರ್ ಎವ್ರಿ ಸ್ಟೂಡೆಂಟ್ ಫಾರ್ ಮಸ್ಟ್ ರೀಡ್ ಬುಕ್? ವಿಂಗ್ಸ್ ಆಫ್ ಫೈರ್. APJ ಅಬ್ದುಲ್ ಕಲಾಂ ಅವರು. ಹೌದು. ಓಕೆ, ಸೊ ನಿಮ್ಮ ಸಾಧನೆ ಬಗ್ಗೆ ಮಾತಾಡಿದ್ದು ನಮ್ಗಂತೂ ಬಹಳನೇ ಖುಷಿ ಆಯ್ತು. ಸೊ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ದೊಡ್ಡದಾದಂತಹ ಸಾಧನೆ ಮಾಡಿದೀರಾ. ನಿಮ್ಮ ಸಾಧನೆ ಹೀಗೆ ಮುಂದುವರಿತಾ ಸಾಗ್ಲಿ. ಸೊ ಫ್ಯೂಚರ್ ಅಲ್ಲಿ ಏನ್ ಆಗ್ಬೇಕು ಅಂತ ಅನ್ಕೊಂಡಿದೀರಾ? ಸೈಂಟಿಸ್ಟ್ ಆರ್ ಅ ಡಾಕ್ಟರ್. ಓಕೆ, ಸೊ ಏನಾದ್ರೂ ಆಗಿ ಖಂಡಿತವಾಗ್ಲೂ ನಿಮ್ಮ ಸಾಧನೆ, ನಿಮ್ಮ ಯಶಸ್ಸಿಗೆ ನಮ್ಮ ಸ್ಫೂರ್ತಿ, ನಮ್ಮ ಬೆಂಬಲ ಅಂತೂ ಇದ್ದೇ ಇರುತ್ತೆ. ಸೊ ನಿಮ್ಮ ಪೇರೆಂಟ್ಸ್ಗೂ ಕೂಡ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ಏನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ಕೊನೆಯದಾಗಿ ಏನ್ ಹೇಳ್ತೀರಾ? ಕೊನೆಯದಾಗಿ
ಆ ಗ್ರೇಟ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಆಕಾಶವಾಣಿ ಟೀಮ್ಗೆ ಆ್ಯಂಡ್ ಇಸ್ರೋ ಯುವಿಕಾ ಟೀಮ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಸೈನ್ಸ್ ಬಗ್ಗೆ ರಿಲೇಟೆಡ್ ಹ್ಯಾಂಡ್ಸ್ ಆನ್ ಆಕ್ಟಿವಿಟಿನೂ ಹೇಳ್ಕೊಟ್ರು. ಇದಕ್ಕೆಲ್ಲ ನನಗೆ ಇನ್ಸ್ಪೈರ್ ಮಾಡಿದ್ದು ನನ್ನ ಪೇರೆಂಟ್ಸ್, ನನ್ನ ಗಾರ್ಡಿಯನ್ಸ್ ಆ್ಯಂಡ್ ನನ್ನ ಫ್ಯಾಮಿಲಿ ಆ್ಯಂಡ್ ಮೇನ್ಲಿ ಇಂಪಾರ್ಟೆಂಟ್ ಮೈ ಟೀಚರ್ಸ್. ಓಕೆ, ಥ್ಯಾಂಕ್ ಯು ಸಿರಿ. ನಮ್ಮ ಜೊತೆ ಇಷ್ಟೊತ್ತು ಇದ್ರಿ, ನಿಮ್ಮ ಸಾಧನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ಸೊ ಇದೇ ರೀತಿ ನಿಮ್ಮ ಸಾಧನೆ ಹೀಗೆ ಮುಂದುವರಿತಾ ಸಾಗ್ಲಿ. ಸೊ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಓಕೆ, ಕೇಳಿದ್ರಲ್ಲ ಶ್ರೋತೃಗಳೇ, ಇಷ್ಟೊತ್ತು ಸಿರಿಯವರ ಜೊತೆಗಿನ ಸಂದರ್ಶನವನ್ನ ಕೇಳಿದ್ರಿ. ಸೊ ಸಾಕಷ್ಟು ಮಾಹಿತಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ರಿ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಯೂತ್ ಬ್ಯಾಂಗ್ಳೂರ್ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಟ್ಯೂನ್ ಮಾಡಿ ಕೇಳ್ತಾನೆ ಇರಿ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು.